ಪರವಶ್ಚಿಂತಯೇತಂ ಮಹಾಂತಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಸ್ವಸ್ತ್ಯಸ್ತು ಸತಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದರ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಪ್ರಾರಂಭೆ ಸತಿ ಯಥಾಮತಿ ಕಿಂಚಿತ್ ಪೂರ್ವಕಥಾನುವಾದ. ಶ್ರೀಮದ್ಭಾಗವತ ಸಾಕ್ಷಾತ್ ಭಗವಂತ ಬರೆದುಕೊಟ್ಟಿರುವ ದಿವ್ಯ ಗ್ರಂಥ, ಭಗವಂತನ ಎಲ್ಲ ಮಹಿಮೆಗಳನ್ನು ಒಳಗೊಂಡಿರುವ ಗ್ರಂಥ. ಎಲ್ಲ ಪುರಾಣಗಳಿಗಿಂತ 18 ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪುರಾಣ ಗ್ರಂಥ. ಇದರ ಜ್ಞಾನ ಎಲ್ಲ ಜ್ಞಾನಗಳಿಗೂ ಮಿಗಿಲಾದಂತಹ ಗ್ರಂಥ. ಭಕ್ತಿಯಲ್ಲಿ, ವೈರಾಗ್ಯದಲ್ಲಿ, ಜ್ಞಾನದಲ್ಲಿ ಜೀವನಿಗೆ ಏನೇನು ಅಗತ್ಯವಾದ ಅಂಶಗಳು ಬೇಕೋ ಅದನ್ನು ಸಮಗ್ರವಾಗಿ ಒದಗಿಸಿಕೊಡುವ ಗ್ರಂಥ ಭಾಗವತ. ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ವಾಕ್ಯಗಳನ್ನು ಅನೇಕ ಕಡೆ ಉದ್ಧರಿಸುತ್ತಾರೆ. ಭಾಗವತ ತಂತ್ರೆ ಎನ್ನುವುದನ್ನು. ಅಂತಹ ದಿವ್ಯವಾದಂತಹ ಕೃತಿ ಪ್ರಾರಂಭವಾಗಿರುವ ರೀತಿ, ಅದರ ಪೀಠಿಕೆ, ಅದರ ಹಿನ್ನೆಲೆ ಇವೆಲ್ಲವನ್ನು ಕೂಡ ನಾನು ನಿನ್ನೆ ದಿವಸ ತಿಳಿಸ್ಕೊಟ್ಟಿದ್ದೆ. ಕಾರಣ, ಭಾಗವತವನ್ನು ಕೇಳ್ತಾ ಇರುವ ಅಧಿಕಾರಿ ಪರೀಕ್ಷಿತ್ ರಾಜ 7 ದಿನಗಳ ಕಾಲ ಅವನು ಕೇಳಿದ್ನೆ ಇದನ್ನು ಅಂತ ಕೇಳ್ತಾರೆ ಶೌನಕರು. ಹೇಳಿದವರು ಶುಕರು. 7 ದಿನಗಳ ಕಾಲ. ಒಂದು ದಿನಕ್ಕೆ ನಾವು 24 ಗಂಟೆ ಅಂತ ಒಂದು ಲೆಕ್ಕ ಇಟ್ಕೊಂಡಾಗ 7 ದಿನಗಳ ಕಾಲ ಕೂತ್ಕೊಂಡು ಕೇಳ್ದ ಅಂದರೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ನಿದ್ರೆ ಇಲ್ಲ. ಏನ್ರಿ 168 ಗಂಟೆ ಕಾಲ ಕೇಳಿದಾನಲ್ಲ ಮಹಾನ್ ಭಾವ, ಇನ್ನೆಂಥ ಗ್ರಂಥ ಆಗಿರಬೇಡ. ಕೇಳಕ್ಕೆ ಕಾರಣ ಏನು ಅನ್ನೋಗ ಅಧಿಕಾರಿ ಆಯಿತು. ವಿಷಯ ಏನು? ಭಗವಂತನ ವಿಚಾರ. ಪ್ರಯೋಜನ ಮೋಕ್ಷ. ಸಂಬಂಧ, ವಿಷಯಕ್ಕೂ ಪ್ರಯೋಜನಕ್ಕೂ ಮಧ್ಯ ಸಂಬಂಧ ಇದೆ. ಕೇಳುವ ಅಧಿಕಾರಿ ಪರೀಕ್ಷಿತ್ ರಾಜ 7 ದಿನ ಕೇಳಿದ ಕಾರಣ ಏನು, ಯಾತಕ್ಕೆ ಅಂದಾಗ ಹೇಳ್ತಾ ಇದ್ದೆ, ಪರೀಕ್ಷಿತ್ ರಾಜನ ಉತ್ಪತ್ತಿಯಾಗಿತ್ತು. ಆ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜ ಬೆಳೀತಾ ಇದ್ದಾನೆ. ಸ್ವಾಮಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿ ದ್ವಾರಕೆಗೆ ಹೊರಟಿದ್ದಾನೆ. ದ್ವಾರಕೆಯಲ್ಲಿ ಅದ್ಧೂರಿಯ ವೈಭವದ ಸ್ವಾಗತ. ಕುಚೇಲನಿಗೆ ಅನುಗ್ರಹ ಮಾಡಿದ್ದಾನೆ. ಕುಚೇಲನ ಅನುಗ್ರಹ ಆದ ಮೇಲೆ ಯಾದವಿ ಕಲಹದಿಂದ, ಯಾದವರ ಕಲಹ, ಒಬ್ಬರಿಗೊಬ್ಬರಿಗೆ ಅವರಿಗವರಿಗೆ ಜಗಳ ಪ್ರಾರಂಭವಾಯಿತು. ಯಾದವರೆಲ್ಲ ಸಂಹಾರಗೊಳ್ಳಲ್ಪಟ್ಟರು. ಮೂಲ ರೂಪಕ್ಕೆ ಪ್ರಯಾಣ ಮಾಡಿದ. ಎಷ್ಟು ದಿನಗಳಾದರೂ ವಾರ್ತೆ ಬರಲಿಲ್ಲ. ಆಗ ತಕ್ಷಣವೇ ಅರ್ಜುನನನ್ನು ಕಳಿಸಿಕೊಟ್ಟ ಧರ್ಮರಾಜ. ಹೋಗು, ನೋಡ್ಕೊಂಬ ಹೋಗು, ಭಗವಂತನ ವಾರ್ತೆ ಯಾಕೋ ಇನ್ನೂ ಬಂದಿಲ್ಲ. ಏನು ಹೇಳುತ್ತೆ ಭಾಗವತದ ಒಂದೊಂದು ವಾಕ್ಯದ ಹಿನ್ನೆಲೆ ಏನು ಅಂದರೆ, ಅಲ್ಲಿಗೆ ಧರ್ಮರಾಜ ಅರ್ಜುನನನ್ನು ಬೇಗ ದ್ವಾರಕೆಗೆ ಕಳಿಸಿಕೊಟ್ಟ. ಕಾರಣ, ಕೃಷ್ಣನ ವಿಚಾರ ತಿಳ್ಕೊಂಡು ಬಾ ಹೋಗು ಅಂತ. ಏನಿದ್ರ ಅರ್ಥ? ತತ್ವಗಳು ಇದೆ. ಭಗವಂತನ ವಿಚಾರವನ್ನು ಬಹಳ ಬೇಗ ಸದಾಕಾಲ ತಿಳಿತಾ ಇರಬೇಕು. ಭಗವಂತನನ್ನು ಮರೆತು ಒಂದು ಕ್ಷಣವೂ ಕೂಡ ಇರಬಾರದು ಎನ್ನುವುದನ್ನು ನೋಡಿ ಈ ವಾಕ್ಯ ತೋರಿಸಿಕೊಡುತ್ತೆ ನಮಗೆ. ಆಗ ತಕ್ಷಣವೇ ಅರ್ಜುನ ಹೊರಟ. ಎಷ್ಟು ದಿನಗಳಾದರೂ ಕೂಡ ಬರಲಿಲ್ಲ. ತಿಂಗಳಾದ ಮೇಲೆ ಬಂದ, ಎಷ್ಟೋ ದಿವಸಗಳಾದ ಮೇಲೆ. ಯಾಕೆ ಅರ್ಜುನ ಮುಖ ಬಾಡಿದೆ, ಪ್ರಸನ್ನತೆ ಇಲ್ಲ, ಮೊದಲಿನಂತೆ ಶರೀರ ಕಾಂತಿಯಿಂದಿಲ್ಲ. ಅರ್ಜುನ ಏನಾಗಿದೆಯೋ ಯಾಕೋ ಅಂತ ಕೇಳಿದ ಧರ್ಮರಾಜ. ಆಗ ಕೇಳ್ತಾನೆ ಅರ್ಜುನ, ನಮ್ಮೆಲ್ಲರನ್ನು ಸಲಹಿದ, ನಮ್ಮೆಲ್ಲರನ್ನ ಕಾಪಾಡಿದ ಕೃಷ್ಣನೆಂಬ ಸೂರ್ಯ ಅಸ್ತಂಗತನಾಗಲಿದ್ದಾನೆ ಎಂದ. ಕೃಷ್ಣನೆಂಬ ಸೂರ್ಯ ಅಸ್ತಾಂಗತ ಅಂದರೆ ಮೂಲ ರೂಪಕ್ಕೆ ಹೊರಡ್ತಾನೆ. ಇನ್ನು ನಾವು ಯಾರೂ ಇರೋ ಹಾಗಿಲ್ಲ. ಹೌದೇನೋ? ಹಾಗಾದರೆ ಕೃಷ್ಣ ಈ ಲೋಕವನ್ನೇ ಬಿಟ್ಟು ಮೂಲ ರೂಪಕ್ಕೆ ಹೊರಟು ಬಿಟ್ಟನೆ, ನಾವು ಇರಬಾರ್ದು, ಕೃಷ್ಣ ಇಲ್ಲದ ಮೇಲೆ ನಾವಿರೋದು ಬೇಡ ಅಂತ ಹೇಳಿ ಧರ್ಮರಾಜ ಯಾರಿಗೆ ಪಟ್ಟಾಭಿಷೇಕ ಮಾಡಬೇಕು? ತನ್ನ ಮಕ್ಕಳು ಯಾರೂ ಇಲ್ಲ, ತಮ್ಮಂದ್ರ ಜೊತೆಲಿ ಹೊರಡ್ತಾರೆ. ಅಭಿಮನ್ಯು ಇಲ್ಲ, ಘಟೋದ್ಗಜ ಇಲ್ಲ. ಈ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಮಾಡಿ ಪಾಂಡವರೆಲ್ಲ ಹೊರಟರು, ಅರಮನೆಯನ್ನು ಬಿಟ್ಟು ಹೊರಟರು. ಧರ್ಮರಾಜ ಅರಣ್ಯವಾಸಕ್ಕೆ ಹೋಗಿದ್ದಾಗ ಗಂಧಮಾದನ ಪರ್ವತದಲ್ಲಿ ವಾಸವಾಗಿರ್ತಾನೆ. ತುಂಬ ರಮ್ಯವಾದ ಜಾಗ, ಆನಂದವಾದ ಜಾಗ.
ಆ ಪರ್ವತ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಅವನಿಗೆ. ಆ ಪರ್ವತದಿಂದ ಈಚೆಗೆ ಬರಬೇಕಾದ್ರೆ ನಿಂತುಕೊಂಡು ನೋಡ್ತಾನೆ, ಹೇ ಪರ್ವತವೇ, ಎಷ್ಟು ಆನಂದದ ನೆಮ್ಮದಿಯ ಜಾಗವಾಗಿದ್ದೀಯೇ, ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಆದರೆ ಪ್ರಜೆಗಳ ಕ್ಷೇಮಕ್ಕೋಸ್ಕರವಾಗಿ ನಾನು ರಾಜನಾದದರಿಂದ ನಾನು ಊರಿಗೆ ಹೋಗಬೇಕಾಗಿದೆ. ಅಂತ್ಯಕಾಲ ನಾನು ನಿನ್ನಲ್ಲಿಗೆ ಬರ್ತೀನಿ ಅಂತ ಹೇಳಿರ್ತಾನೆ. ಅರಣ್ಯ ಪರ್ವದಲ್ಲಿ ಬರುತ್ತಾ ಮಾತು, ಅರಣ್ಯವಾಸದಲ್ಲಿದ್ದಾಗ. ಅದಕ್ಕಾಗಿ ಎಲ್ಲ ಗಂಧಮಾದನ ಪರ್ವತದ ಹತ್ತಿರಕ್ಕೆ ಬಂದರು. ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ್ರು. ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥದಿಂದ ಹಿಮಾಲಯದ ಕಡೆಗೆ ಹೊರಟರು. ಹಿಮಾಲಯದ ಪರ್ವತವನ್ನು ಏರಿದರು. ಅಲ್ಲಿ ಗಂಧಮಾದನ ಪರ್ವತವನ್ನು ನೋಡಿದರು. ಅಲ್ಲಿಂದ ಏರಿ ಮುಂದಕ್ಕೆ ಆಕಾಶಗಾಮಿಗಳಾಗಿ ಹೋಗ್ತಾ ಇದ್ದಾರೆ ಪಾಂಡವರು. ದೇವತೆಗಳಲ್ವೇನ್ರಿ ಇವರು? ಇಂಥ ದೇವತೆಗಳು ಇಂಥ ತ್ಯಾಗವನ್ನು ಏನೂ ಅಂತ ಯೋಚನೆ ಮಾಡಿಕೊಳ್ಳಿಲ್ಲ ದುರ್ಯೋಧನ. ಏನಂತ ಬಗೆದ ಇವರನ್ನು? ಆಕಾಶಗಾಮಿಗಳಾಗಿ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಇರುವಂತೆಯೇ ಯಾರೂ ಇಲ್ಲ. ಇನ್ನೆಲ್ಲ ಆಕಾಶದಲ್ಲಿ ಇವರೇ ಹೋಗ್ತಾ ಇದ್ದಬೇಕಾದ್ರೆ ತಕ್ಷಣವೇ ಅಲ್ಲಿ ದ್ರೌಪದಿ ದೇವಿಯರು ಕೆಳಕ್ಕೆ ಬಿದ್ದು ಹೋಗ್ತಾರೆ, ಅದೃಶ್ಯರಾಗಿಬಿಟ್ರು. ಅಂದ್ರೇನು? ಭಾರತೀ ದೇವಿಯಲ್ಲಿ ಹೋಗಿ ಸೇರಿಬಿಡ್ತಾರೆ. ಇನ್ನೊಂದು ಅಂಶ ಶಚೀದೇವಿಯಲ್ಲಿ, ಇನ್ನೊಂದು ಅಂಶ ಶ್ಯಾಮಲೆಯಲ್ಲಿ. ದ್ರೌಪದಿಯಲ್ಲಿ ಇದ್ದವರು ಯಾರ್ಯಾರು ಹಾಗಾದರೆ? ಯಮಧರ್ಮನ ಹೆಂಡತಿ ಶ್ಯಾಮಲೆ, ವಾಯುದೇವರ ಹೆಂಡತಿ ಭಾರತಿ, ಅರ್ಜುನ ಇಂದ್ರನ ಹೆಂಡತಿ ಶಚಿ, ಅಶ್ವಿನಿ ದೇವತೆಗಳು ನಕುಲ ಸಹದೇವರ ಹೆಂಡತಿ ಉಷಾದೇವಿ. ಇಷ್ಟು ಜನವೂ ದ್ರೌಪದಿಯರಲ್ಲಿರ್ತಾರೆ. ಅವರೆಲ್ಲ ಆಯಾಯ ರೂಪಕ್ಕೆ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಿಗೆ ಹೋಗ್ತಾ ಇರುವ ದಾರಿಯಲ್ಲಿಯೇ ಮುಂದೆ ಹೋಗ್ತಿದ್ದಾನೆ ಧರ್ಮರಾಜ, ಹಿಂದೆ ಭೀಮ, ಅರ್ಜುನ, ನಕುಲ ಸಹದೇವರು, ದ್ರೌಪದಿ ಮೂಲ ರೂಪಕ್ಕೆ ಹೊರಟರು. ಆಮೇಲೆ ಸ್ವರ್ಗಕ್ಕೆ ಏರಿದ್ರು, ಸ್ವರ್ಗಾರೋಹಣ. ನಕುಲ ಸಹದೇವರು ತಮ್ಮ ಮೂಲ ರೂಪವಾದ ಅಶ್ವಿನಿ ದೇವತೆಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು. ದೇವವೈದ್ಯರು ಅವರು. ಸ್ವಲ್ಪ ಹೊತ್ತಿಗೆ ಅರ್ಜುನ ಹೋಗುತ್ತಿರುವಂತೆಯೇ ತಕ್ಷಣವೇ ಇಂದ್ರನ ಅಂಶಕ್ಕೆ ಹೋಗಿ ಸೇರಿಬಿಟ್ಟ, ಇಂದ್ರನ ರೂಪಕ್ಕೆ ಹೋಗಿ ಸೇರಿದ. ಭೀಮಸೇನ ದೇವರು ಯಥಾವತ್ತಾದ ಅದೇ ರೂಪವೇ ವಾಯುದೇವರಾಗಿಬಿಡ್ತಾರೆ. ಅದೊಂದು ತಿಳ್ಕೋಬೇಕು ವಿಚಾರ ನಾವು. ವಾಯುದೇವರು ಮಾತ್ರ ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಅವರಿಗೆ ಭೇದ ಎಂಬುದಿಲ್ಲ. ಸ್ವಚ್ಛಂದ ಮೃತ್ಯು ಸುಖ ಯಶಸ್ಸು ಜನಂ ದೇವಕಿಂ ಚಿತ್ರಮತ್ರ ತ್ರಾತ ಯಸ್ಯ ತ್ರಿಧಾಮ ಜಗದುದ ವಶಗಂ ಕಿಂಕರ ಶಂಕರಾದ್ಯಾಹ. ವಾಯುಸ್ತುತಿ ಹೇಳುತ್ತೆ, ವಾಯುದೇವರು ತಾವು ಹೇಗಿರ್ತಾರೋ ಮೂಲ ರೂಪ ಅವತಾರದಲ್ಲಿಯೂ ಹಾಗೆ ಇರ್ತಾರೆ. ಹನುಮ ಭೀಮ ಮಧ್ವ ರೂಪದಲ್ಲಿಯೂ ಕೂಡ ಅವರು ಭಗವಂತನಲ್ಲಿ ಹೋಗಿ ಸೇರ್ಕೋಬೇಕಾದ್ರೆ ತಮ್ಮ ಹಿರಿಯ ದೇವತೆಗಳ ಜೊತೆಯಲ್ಲಿ ಸೇರೋದಿಲ್ಲ, ನೇರವಾಗಿ ಭಗವಂತನನ್ನೇ ಪ್ರವೇಶ ಮಾಡ್ತಾರೆ. ಇದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಮಾರ್ಗಪಾದ, ಭೋಗ ಈ ವಿಚಾರ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಲ್ಲಿಗೆ ಭೀಮಸೇನ ದೇವರು ವಾಯುದೇವರಲ್ಲಿ ತಾವು ಆಗಿಬಿಟ್ರು. ನಂತರ ಧರ್ಮರಾಜ ಒಬ್ಬನೇ ಹೋಗ್ತಾ ಇದ್ದಾನ್ರಿ. ಒಂದು ನಾಯಿ ಜೊತೆಯಲ್ಲಿ ಬರ್ತಾ ಹೋಗುತ್ತೆ, ಅನೇಕ ಪ್ರಶ್ನೆಗಳನ್ನು ಮಾಡುತ್ತೆ. ಧರ್ಮರಾಜ ಉತ್ತರ ಕೊಡ್ತಾ ಇರ್ತಾನೆ. ತಮ್ಮಂದ್ರೆಲ್ಲ ಹೋಗ್ಬಿಟ್ರಲ್ಲ, ನಿನಗೇನು ಅನ್ಸಲ್ವೇ? ಅದಕ್ಕೆ ಉತ್ತರ ಕೊಡ್ತಾನೆ. ದ್ರೌಪದಿ ಹೋಗ್ಬಿಟ್ಲಲ್ಲ, ಏನು ಅನ್ಸಲ್ವೇ? ಏನೂ ಹೇಳ್ತಾ ಇಲ್ಲ ಇವನು. ಅವರವರ ಕರ್ಮಾನುಷ್ಠಾನದಂತೆ ಅವರವ್ರು ಹೋಗಲೇಬೇಕು ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುತ್ತಿದ್ದಂತೆಯೇ ಇನ್ನೂ ಅನೇಕ ಪ್ರಶ್ನೆಗಳು ಮಾಡಿ ಕೊನೆಗೆ ನಾಯಿ ಹೇಳುತ್ತೆ, ಎಷ್ಟು ಉತ್ತಮವಾದ ಉತ್ತರಗಳು ಕೊಟ್ಟೆ, ನಿನ್ನನ್ನು ಅನೇಕ ಬಾರಿ ನಾನು ಪ್ರಶ್ನೆ ಮಾಡಿದೆ, ಎಲ್ಲದರಲ್ಲೂ ಕೂಡ ನೀನು ಜಯ ಹೊಂದಿದ್ದೆ. ನಿಜವಾಗ್ಲೂ ಧರ್ಮರಾಜ ಅಂದ್ರೆ ನೀನೇನೆ, ನಾನು ಬೇರೆ ಯಾರೂ ಅಲ್ಲ. ಯಕ್ಷನಾಗಿ ಮೊದಲು ಬಂದೆ, ಬಕಪಕ್ಷಿಯಾಗಿ ಬಂದೆ, ಯಕ್ಷ ಪ್ರಶ್ನೆಗಳನ್ನು ಕೇಳಿದೆ, ಈಗ ಯಮಧರ್ಮ ಈ ರೂಪದಲ್ಲಿ ಬಂದಿದ್ದೀನಿ ಅಂತಾನೆ. ಆಗ ಕೊನೆಗೆ ಯಮಧರ್ಮ ಹೇಳಿಬಿಟ್ಟು ಹೊರಟಾಗ ಧರ್ಮರಾಜ ಹೋಗ್ತಾನ್ರಿ. ಧರ್ಮರಾಜ ಹೋಗೋದು ಎಲ್ಲಿಗೆ? ನೇರವಾಗಿ ಹೋಗ್ತಾನೆ. ಎಲ್ಲ ನರಕದ ದರ್ಶನವೂ ಆಗ್ತಾ ಇದೆ ಇವನಿಗೆ, ಧರ್ಮರಾಜನಿಗೆ ನರಕದ ದರ್ಶನ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾನೆ, ದುರ್ಯೋಧನ ಕುಳಿತಿದ್ದಾನೆ ಸ್ವರ್ಗದಲ್ಲಿ, ನಗುತ್ತಾ ಇದ್ದಾನೆ, ಸಂತೋಷವಾಗಿದ್ದಾನೆ. ಬಹಳ ಇದಾಯಿತು ಧರ್ಮರಾಜನಿಗೆ. ಏನಿದು, ನನ್ನ ಕಡೆಯವರೆಲ್ಲ ಎಷ್ಟು ನಿಸ್ವಾರ್ಥದಿಂದ ಇದ್ದಾರೆ, ಈ ದುರ್ಯೋಧನನಿಗೆ ಸ್ವರ್ಗವಾಸವೇ? ಯಾತಕ್ಕೆ ದುರ್ಯೋಧನನಿಗೆ ಸ್ವರ್ಗ? ಕಾರಣ ಏನಲ್ಲಿ? ಇದರಲ್ಲಿ ಯಾವ ಮತಾಚಾರ್ಯರು ಉತ್ತರ ಕೊಟ್ಟಿಲ್ಲ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಇದಕ್ಕೆ ಉತ್ತರ ಹೇಳ್ತಾರೆ. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ರಿಸರ್ಚ್ ಗ್ರಂಥ, ಸಂಶೋಧನಾತ್ಮಕವಾದ ಗ್ರಂಥ. ದುರ್ಯೋಧನ ಕ್ಷತ್ರಿಯ, ಮನೆಯಲ್ಲಿ ಮಲಗಿ ಸಾಯಲಿಲ್ಲ, ಹೋರಾಡಿ ಸತ್ತ, ಸಾಮ್ರಾಜ್ಯ ವಿಸ್ತರಣೆ ಇವೆಲ್ಲ ಸರಿಯೇ. ಕ್ಷತ್ರಿಯನಿಗಿರಬೇಕಾದ ಧರ್ಮ, ಅದಕ್ಕೆ ಅವನಿಗೆ ಸ್ವರ್ಗವಂತೆ.
ಕಾರಣ ಏನು ಅಂದ್ರಲ್ಲಿ ಅಲ್ಲಿ ಯಾಕೆ ಸಂತೋಷವಾಗಿದ್ದಾನೆ? ಮುಂದಕ್ಕೆ ಹೇಳ್ತಾರೆ ಆಚಾರ್ಯರು, ನಾನು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡಂತೆ, ತುಂಬ ತಪ್ಪು ಮಾಡಿದ್ದಾನೆ. ಅಂತಹ ಜಾಗದಲ್ಲಿಯೂ ಕೂಡ ತಾನು ಮಾಡಿರೋದೆಲ್ಲ ಸರಿ ಅಂತ ಅಂದುಕೊಂಡಲ್ಲ, ಅದೇ ಅಜ್ಞಾನ. ಸ್ವರ್ಗದಲ್ಲೂ ಅಜ್ಞಾನ ಬಂದರೆ ಇನ್ನೇನು ಗತಿ ಆಗಬೇಡ, ಮುಂದೆ ಅಂಧಂತ ಮಸ್ಸು. ಅದಕ್ಕೆ ಅಂತೆ ಅವನಿಗೆಲ್ಲ ಜ್ಞಾನ ಕೊಟ್ಟದ್ದು. ಯಾವುದಕ್ಕೆ? ದುರ್ಯೋಧನನಿಗೆ ತಾನು ಮಾಡಿದ್ದೆಲ್ಲ ಸರಿ ಅಂತ ತಾನೇ ಸೆಲ್ಫ್ ಅಟೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಸರ್ಟಿಫೈ ಮಾಡ್ಕೊಂಡಲ್ಲ, ಇದಕ್ಕಿಂತ ಅಜ್ಞಾನ ಇನ್ನೊಂದಿಲ್ಲ. ಆಮೇಲೆ ಧರ್ಮರಾಜನಿಗೆ ಮುಂದಕ್ಕೆ ಸ್ವರ್ಗದಲ್ಲಿ ಯಮಧರ್ಮನ ಅಂಶದಲ್ಲಿ ಪಾಂಡವರ ಸ್ವರ್ಗಾರೋಹಣ ಪರ್ವದ ಸಾರಾಂಶ ನಾನು ಹೇಳಿದ್ದು 2 ವಾಕ್ಯದಲ್ಲಿ ಅಷ್ಟೇ, ಇನ್ನು ಬಹಳ ವಿಸ್ತಾರವಾಗಿದೆ ವರ್ಣನೆ ಎಲ್ಲವೂ ಕೂಡ. ಪಾಂಡವರ ಸ್ವರ್ಗಾರೋಹಣ ಪರ್ವದ ವಿಚಾರ ಪರಮ ಮಂಗಳಕರವಾದದ್ದು, ಪವಿತ್ರವಾದದ್ದು, ಪುಣ್ಯಪ್ರಾಪ್ತಿಯಾದದ್ದು. ಇತ್ತ ಹಸ್ತಿನಾವತಿಯಲ್ಲಿ ರಾಜ್ಯಭಾರ ಮಾಡ್ತಿದ್ದಾನೆ ಪರೀಕ್ಷಿತ್ ರಾಜ, ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದಾನೆ. ಒಂದು ಸಲ ಯಾಕೊನೆ ದಿಗ್ವಿಜಯ ಮಾಡಬೇಕು ಅನ್ನೋ ಹೊರಟು ಆ ಎಲ್ಲ ಉತ್ತರ ದೇಶಗಳೆಲ್ಲವನ್ನೂ ಕೂಡ ಅವನು ದಿಗ್ವಿಜಯ ಮಾಡಬೇಕು ಅಂತ ಹೊರಟಿದ್ದಾನೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಬಹಳ ದೂರ ಹೋಗಿದ್ದಾನೆ. ದೃಶ್ಯವನ್ನು ನೋಡಿದ. ಭೂಮಿ ಹಸುವಿನ ರೂಪದಲ್ಲಿ ನಿಂತಿದೆ, ಧರ್ಮ ಎತ್ತಿನ ರೂಪದಲ್ಲಿ ನಿಂತಿದೆ. ಧರ್ಮ ಎತ್ತಿಗೆ 4 ಕಾಲಿರಬೇಕಲ್ಲ, 3 ಕಾಲನ್ನು ಮಡಿಚ್ಕೊಂಡ್ಬಿಟ್ಟಿದೆ. 1 ಕಾಲಲ್ಲಿ ನಿಂತಿದೆ ರೀ. ಎಷ್ಟು ಕಷ್ಟ ಅನ್ರಿ. 4 ಕಾಲಿನ ಪ್ರಾಣಿಗಳಿಗೆ 1 ಕಾಲೇನಾದ್ರು ತೊಂದರೆಯಾದರೆ ನಡೆಯೋದು ಕಷ್ಟ. ಇನ್ನು ಅಂಥೋದ್ರಲ್ಲಿ 1 ಕಾಲಲ್ಲಿ ನಿಂತಿದೆ ಅಂದರೆ ಆ ಎತ್ತು ಇನ್ನೇನು ಅಳುತ್ತಿರಬೇಡ. ಭೂಮಿಯೂ ಕೂಡ ಅಳುತ್ತಿದ್ದಾಳೆ. ಪ್ರಾಣಿಗಳಿಗೆ, ಹಸು ಮತ್ತು ಎತ್ತುಗಳಿಗೆ ಯಾವಾಗ ಮುಖ ಖಿನ್ನತೆ ಅಂದರೆ ಕಿವಿ ಅಳ್ಳಾಡಿಸಲ್ವಂತೆ. ಅವು ಕಿವಿ ಯಾವಾಗ ಜೋತು ಬೀಳ್ತೋ ಅದಕ್ಕೇನೋ ತೊಂದರೆ ಅಂತಲೇ ಅರ್ಥ. ಕಣ್ಣಲ್ಲಿ ನೀರು ಸುರಿತಿದೆ, ಬಾಯಿನಲ್ಲಿ ಜೊಲ್ಲು ಸುರಿತಿದೆ, 1 ಕಾಲಲ್ಲಿ ನಿಂತಿದೆ. ಭೂಮಿ ಹೇಳುತ್ತೆ ಹಸುವಿನ ರೂಪದಲ್ಲಿ, ಏಕೆ ಧರ್ಮವೇ, ಯಾಕೆ ಹೀಗೆ ಮುಖ ಬಾಡಿದೆ? ಇಂಥವಳ ಮೇಲೆ ನೀನಿರಬೇಕು ಅಂತಲೇ ಪಾಪಿಗಳನ್ನೂ ನಾನು ಹೊರಬೇಕಾಗಿದೆ. ಇನ್ನು ಕಲಿಯುಗ ಪ್ರಾಪ್ತವಾಗ್ತಾ ಇದೆ. ಕೃಷ್ಣ ಮೂಲ ರೂಪಕ್ಕೆ ಹೊರಟ ನಮ್ಮೆಲ್ಲರನ್ನು ರಕ್ಷಿಸುತ್ತಿದ್ದ ಪ್ರಭು ಭೂಮಿಯ ಭಾರವನ್ನು ಇಳಿಸಿದ ಕೃಷ್ಣಾವತಾರದಲ್ಲಿ. ಇನ್ನು ಅವನು ಹೊರಟ ನಂತರ ಕಲಿಯ ಪ್ರವೇಶವಾಗುತ್ತದೆ ಎಂಬ ಚಿಂತೆಯೇ ಅಂತ ಭೂಮಿ ಪ್ರಶ್ನೆ ಮಾಡುತ್ತೆ ಹಸುವಿನ ರೂಪದಲ್ಲಿ. ಅದಕ್ಕೆ ಎತ್ತು ಹೇಳ್ತಾ ಇದೆ ಧರ್ಮದ ರೂಪದಲ್ಲಿ, ಹೌದು ನನಗಿನ್ನೆಲ್ಲಿದೆ ಧರ್ಮ? ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ನಾನು 4 ಕಾಲಿನಲ್ಲಿಯೂ ನಿಂತಿದ್ದೆ. ಅಂದ್ರೆ ಅರ್ಥ ಏನು? ಕೃತಯುಗದಲ್ಲಿ ಧರ್ಮ ಪೂರ್ಣವಾಗಿತ್ತು. ತ್ರೇತಾಯುಗದಲ್ಲಿ 1 ಕಾಲನ್ನು ಮಾತ್ರ ಮಡಚ್ಕೋಬೇಕಾಗಿತ್ತು. ಕಾರಣ 3 ಭಾಗ ಪುಣ್ಯ ಇತ್ತು, ಧರ್ಮ ಇತ್ತು. ಕಾಲು ಭಾಗ ಮಾತ್ರ ಅಧರ್ಮ ತ್ರೇತಾಯುಗದಲ್ಲಿ ಪ್ರಾರಂಭವಾಯಿತು. ಆ ಅಧರ್ಮ ಪ್ರಾರಂಭವಾಗೋ ಹೊತ್ತಿಗೆ ಕೈಕೆ ದಶರಥನನ್ನು ಧಿಕ್ಕರಿಸಿದ್ದು. ಆ ಧಿಕ್ಕಾರವಾದ ಮಾತುಗಳು ಬರೋ ಕಾರಣ ತ್ರೇತಾಯುಗದಲ್ಲಿ 1/4 ಭಾಗ ಧರ್ಮ ಕಡಿಮೆ ಆಯಿತು. ಇನ್ನು ದ್ವಾಪರ ಯುಗದಲ್ಲಿ 2 ಭಾಗ ಧರ್ಮ, 2 ಭಾಗ ಅಧರ್ಮ, ಅರ್ಧ 50-50 ಇತ್ತು ಅದರಲ್ಲಿ. ಈಗ ಕಲಿಯುಗ ಪ್ರಾರಂಭವಾಗ್ತಿದೆ, ನನಗಿನ್ನೆಲ್ಲಿ ಜಾಗ ಅಂತ 1/4 ಭಾಗ ಮಾತ್ರ ಧರ್ಮ, 3 ಭಾಗ ಅಧರ್ಮ. ಅಧರ್ಮವೇ ಜಾಸ್ತಿ. ಅದಕ್ಕೆ ಧರ್ಮದ ಕಾಲುಗಳನ್ನು ನಾನು ಮಡಿಚ್ಕೊಂಡ್ಬಿಟ್ಟಿದ್ದೇನೆ, 1 ಕಾಲಲ್ಲಿ ನಿಂತಿದ್ದೇನೆ. ನನ್ನನ್ನು ಯಾರು ರಕ್ಷಿಸುವವರು? ಗೋವುಗಳನ್ನು, ಭೂಮಿಯನ್ನು, ಧರ್ಮವನ್ನು ರಕ್ಷಿಸಬೇಕಾದಂತಹ ಸ್ವಾಮಿ ಇದ್ದಾನಲ್ಲ, ಅವನು ಮೂಲ ರೂಪಕ್ಕೆ ಹೊರಟುಬಿಟ್ಟ ಕೃಷ್ಣ. ಇನ್ನೇನು ನಮ್ಮ ಗತಿ ಅಂಥೇಳಿ ಒಂದಕ್ಕೊಂದು ಭೂಮಿ ಮತ್ತು ಧರ್ಮ ಪ್ರಾಣಿಗಳ ರೂಪದಲ್ಲಿ ನಿಂತು ಮಾತಾಡ್ಕೊಳ್ತಾ ಇವೆ, ತುಂಬ ದುಃಖ ಪಡ್ತಾ ಇವೆ, ಅಳುತ್ತಾ ಇವೆ. ಅದು 1 ಕಾಲಲ್ಲಿ ನಿಂತಿದೆ ಇಲ್ಲಿ ಧರ್ಮ. ಇಂಥ ಬಹಳ ಶೋಚನೀಯ ಸ್ಥಿತಿಯಲ್ಲಿ ನಿಂತಿರುವಾಗ ಆ ಧರ್ಮ ಎತ್ತನ್ನು ಒಬ್ಬ ವ್ಯಕ್ತಿ ಓಡಿ ಬಂದ ಅದರ ಹತ್ತಿರಕ್ಕೆ, ಕತ್ತಿಯನ್ನು ಹಿರಿದ. ಆ ಎತ್ತಿನ ಕತ್ತನ್ನು ಕತ್ತರಿಸೋಕ್ಕೆ ಕತ್ತಿಯನ್ನು ಎತ್ತಿದ. ಎಂಥ ದೃಶ್ಯ ಅಂದರೆ ಇದು. ನೋಡ್ದ ಪರೀಕ್ಷಿತ್ ರಾಜ ಇದನ್ನು ನೋಡಿದ್ರೆ ರಾಜನ ವೇಷ. ರಾಜನಾದವನು ಹಸುವನ್ನಾಗಲಿ ಎತ್ತನ್ನಾಗಲಿ ವಧೆ ಮಾಡೋದಿಲ್ಲ. ಮಾಡುತ್ತಿರುವುದು ನೀಚ ಕೆಲಸ, ಹೊಂದಿರುವುದು ರಾಜ ವೇಷ, ಮಾಡುತ್ತಿರುವುದು ಅಧರ್ಮ, ಕೊಲ್ಲುತ್ತಿರುವುದು ಈ ಎತ್ತನ್ನು. ಅದಾದರೂ ಧರ್ಮ ರೂಪ. ಆ ಧರ್ಮದ ಮಾತನ್ನು ಕೇಳಿಸಿಕೊಂಡಿದ್ದಾನೆ ಪರೀಕ್ಷಿತ್ ರಾಜ. ಆಗ ಎಲ್ಲವೋ ಅಧರ್ಮಿಯೇ,
ನನ್ನ ಈ ಸಾಮ್ರಾಜ್ಯದಲ್ಲಿ ಈ ಎತ್ತನ್ನು ನೀನು ಕತ್ತರಿಸ್ತಾ ಇದೆಯಲ್ಲ, ಧರ್ಮ ರೂಪದ ಎತ್ತನ್ನು ಅಂತ ಹೇಳಿ ಪರೀಕ್ಷಿತ್ ರಾಜನು ಓಡಿ ಬಂದು ಕತ್ತಿಯನ್ನು ಹಿರಿದುಬಿಟ್ಟು ಓಡಿ ಬಂದ ಅವನನ್ನು ಕತ್ತರಿಸೋಕ್ಕೆ, ದುಷ್ಟನನ್ನು. ಅವನೇನು ಮಾಡ್ದ, ಈ ರಾಜ ಬರ್ತಿರೋದನ್ನು ನೋಡಿ ನನ್ನನ್ನು ಕೊಂದು ಬಿಡ್ತಾನೆ ಅಂತ ತನ್ನ ಕತ್ತಿಯನ್ನು ಬಿಸಿಟು ಓಡಿ ಬಂದು ಕಾಲುಗಳನ್ನ ಹಿಡ್ಕೊಂಬಿಟ್ಟ. ಯಾರು ನೀನು, ಯಾಕೆ ಹೀಗೆ ಮಾಡ್ತಿದ್ದೀಯಾ? ಪರೀಕ್ಷಿತ್ ರಾಜ ಕೇಳ್ದ. ನಾನೇ ಕಲಿ ಎಂದ. ನೋಡಿ, ಕಲಿ ಅವನು. ನಿನ್ನ ಕಾಲು ಹಿಡಿದಿದ್ದೇನೆ, ಅರ್ಜುನನ ಮೊಮ್ಮಗ ನೀನು, ಅಭಿಮನ್ಯುವಿನ ಮಗ. ಪ್ರಾಣ ಕೊಡು ಅಂತ ಯಾರು ಕೇಳ್ತಾರೋ ಅವರಿಗೆ ಅರ್ಜುನ ಬೇಕಾದಷ್ಟು ಕೊಟ್ಟುಬಿಟ್ಟಿದ್ದಾನೆ, ಉಪಕಾರ ಮಾಡಿದ್ದಾನೆ, ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದಾನೆ. ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ, ನನ್ನ ದೇಹವನ್ನು ಉಳಿಸು ಅಂತ ಆ ಕಲಿ ಪರೀಕ್ಷಿತ್ ರಾಜನ 2 ಕಾಲನ್ನು ಹಿಡ್ಕೊಂಡ್ಬಿಟ್ನಲ್ಲ. ಪರೀಕ್ಷಿತ್ ರಾಜ ಏನು ಮಾಡ್ತಾನೆ ಪಾಪ, ಶರಣಾಗತನಾಗಿದ್ದಾನಲ್ಲ. ತಕ್ಷಣ ಹಿರಿದ ಕತ್ತಿಯನ್ನು ಹಾಗೆಯೇ ಒಳಕ್ಕೆ ಸೇರಿಸಿಬಿಟ್ಟ. ಅವತ್ತೇನಾದ್ರು ಪರೀಕ್ಷಿತ್ ರಾಜ ಕತ್ತರಿಸ್ಬಿಟ್ಟಿದ್ದರೆ ಕಲಿ ಇರ್ತಲೇ ಇರಲಿಲ್ಲ. ಇವತ್ತು ಕಲಿಯ ಬಾಧೆನೇ ಇರ್ತಿರ್ಲಿಲ್ವೇ? ಕಲಿಯ ಬಾಧೆ ಎಷ್ಟು ದೊಡ್ಡದಾಗಿದೆ ರೀ. ಅದನ್ನು ಗೋಪಾಲದಾಸರು ಹೇಳ್ತಾರೆ, ವಸುಮತಿಯ ಮೇಲಿನ್ನೂ ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಅಷ್ಟು ತೊಂದರೆಯನ್ನು ಕೊಡುವುದು ಈ ಕಲಿ ಧರ್ಮ. ಯಾವಾಗ ಕಲಿಯನ್ನು ಉಳಿಸಿಬಿಟ್ಟ, ಪರೀಕ್ಷಿತ್ ರಾಜನ ಕೇಳ್ಕೊತಾನೆ, ಸಂತೋಷವಾಯಿತು, ಉಪಕಾರ ಮಾಡಿದೆ, ನನ್ನ ರಾಜ್ಯದಲ್ಲಿ ಬರಬೇಡ, ನಾನಿರೋ ತನಕ ಬರುಕೂಡುದು ಅಂದ ಪರೀಕ್ಷಿತ್ ರಾಜ. ಎಲ್ಲಿರಲಿ ಅದರ ತನಕ, ಹಾಗಾದ್ರೆ ನಾನು ಹೇಳು. 4 ಜಾಗಗಳನ್ನು ಕೊಟ್ಟ. ಕೊಲೆ, ವ್ಯಭಿಚಾರ, ಕಳ್ಳತನ, ದರೋಡೆ, ಇವೆಲ್ಲ ಹಿಂಸೆಯ ಜಾಗಗಳು, ಅಧರ್ಮದ ಜಾಗಗಳು. 4 ಜಾಗಗಳನ್ನು ಕಲಿಗೆ ಕೊಟ್ಟಿದ್ದಾನೆ. ಯಾರು? ಪರೀಕ್ಷಿತ್ ರಾಜ ಕೊಟ್ಟ. ಕಲಿ ಕೇಳ್ದ, ನನಗೆ 4 ಜಾಗ ಸಾಕಾಗಲ್ಲ, ಇನ್ನೂ 1 ಜಾಗ ಬೇಕು ಅಂದ. ಹೋಗು, ಚಿನ್ನದಲ್ಲಿ ಇರು ಅಂದ್ಬಿಟ್ಟ. ಬಂಗಾರದಲ್ಲಿ ಅತ್ಯಧಿಕವಾದ ಚಿನ್ನ, ಅದು ಕಲಿಯ ಜಾಗ. ಚಿನ್ನಕ್ಕೆ ನೋಡಿ ಕೊಟ್ಟಿದ್ದಾನೆ. ಜಾತರೂಪ ಅಂತ ಹೇಳ್ಬಿಟ್ಟು, ಜಾತರೂಪ ಅಂದರೆ ಚಿನ್ನ ಅಂತ ಶ್ಲೋಕದಲ್ಲದೇ ಬರುತ್ತೆ. ನನ್ನ ಸಾಮ್ರಾಜ್ಯಕ್ಕೆ ಬರ್ಕೂಡ್ದು ಹೋಗು ಅಂತ ಹೇಳ್ದ. ಬಂದು ಧರ್ಮವನ್ನು ಸಂತೈಸಿದ. ಪಾಂಡವರ ಮೊಮ್ಮಗ ನಾನು, ಚಿಂತಿಸಬೇಡ, ನಾನು ಇರುವಷ್ಟು ದಿನವೂ ಕೂಡ ಧರ್ಮಕ್ಕೆ ಚ್ಯುತಿ ಬರುವುದಿಲ್ಲ. ಭೂಮಿಯೇ ನೀನೂ ಕೂಡ ಸುಭಿಕ್ಷವಾಗಿರು ಅಂಥೇಳಿ ಭೂಮಿಯನ್ನು ಮತ್ತು ಯಾರನ್ನ, ಧರ್ಮವನ್ನು ಸಾಂತ್ವನಗೊಳಿಸಿ ಸಮಾಧಾನಪಡಿಸಿ ಅರಮನೆಗೆ ಹಿಂದಿರುಗಿದ. ಸ್ವಲ್ಪ ದಿನಗಳು ಕಳೆಯಿತು. ಬೇಟೆಗೆ ಹೋಗಬೇಕು ಅನ್ನಿಸ್ತು ರಾಜನಿಗೆ. ಹೊರಟ ಬೇಟೆಗೆ ಪರೀಕ್ಷಿತ್ ರಾಜ ಹೋಗಿದ್ದಾನೆ. ಬಹಳ ದೂರ ಹೋದ. ದಟ್ಟವಾದ ಅರಣ್ಯ, ಎಲ್ಲಿಯೂ ನೀರಿಲ್ಲ, ತುಂಬ ಬಾಯಾರಿಕೆ ಆಗಿದೆ. ಹೋದ ಒಂದು ಆಶ್ರಮ ಇದೆಯಲ್ಲ, ಯಾವುದೋ ಋಷಿಯ ಆಶ್ರಮ, ಕುಡಿಯಲು ಸ್ವಲ್ಪ ನೀರು ಸಿಗುತ್ತೆ ಅಂತ ಹೋಗ್ತಾನೆ. ಅದೆಂಥ ಋಷಿ ಆಶ್ರಮ! ಹಬ್ಬ, ಪ್ರಶಾಂತವಾಗಿದೆ, ನಿರ್ಮಲವಾಗಿದೆ, ಶುಚಿಯಾಗಿದೆ, ನೆಮ್ಮದಿಯಾಗಿದೆ, ಆನಂದವಾಗ್ತಾ ಇದೆ ಆ ಋಷಿಯ ಆಶ್ರಮದ ಪರಿಸರ. ಆಶ್ರಮದ ಒಳಗೆ ಬಂದ. ಆಶ್ರಮದ ಮುಂಭಾಗ ಹುಲ್ಲುಗಾವಲು, ವೇದಿಕೆಯಲ್ಲಿ ಒಬ್ಬ ಋಷಿ ಕಣ್ಣು ಮುಚ್ಚಿ ಕುಳಿತು ತಪಸ್ಸು ಮಾಡ್ತಾ ಇದ್ದಾನೆ. ಒಬ್ಬರೂ ಇಲ್ಲ ಆಶ್ರಮದಲ್ಲಿ. ರಾಜ ಬಹಳ ಹೊತ್ತು ನಿಂತ. ಋಷಿಗೆ ರಾಜ ಬಂದಿರೋದು ಗೊತ್ತಿಲ್ಲ. ಸುಮ್ಮನೆ ಹೊರಟುಬಿಟ್ಟ, ಯಾರೂ ಇಲ್ಲ ಅಂದ್ಕೊಂಡು. ತಕ್ಷಣ ನಿಂತ ತಿರ್ಗಾ ರಾಜ, ಪರೀಕ್ಷಿತ್ ರಾಜ. ಎಲ್ಲವೋ ಈ ಋಷಿಗೆ ಎಷ್ಟು ಮಟ್ಟಿಗಿದೆ, ಅತಿಥಿ ಪುರಸ್ಕಾರ ಮಾಡಬೇಕಾದ್ದು ಕರ್ತವ್ಯ ಅಲ್ಲವೇ ಅಂತ ಕೋಪ ಬಂತು ರಾಜನಿಗೆ. ಕೋಪ ಬಂದಿದ್ದೇನೆ, ಸುಮ್ಮನೆ ಹೋಗ್ಬೋದಾಗಿತ್ತಲ್ಲ, ಹೋಗಲಿಲ್ಲ. ಅಲ್ಲಿ ಒಂದು ಹಾವು ಬಿದ್ದಿತ್ತು, ಸತ್ತ ಹಾವು. ಅದನ್ನು ಬಿಲ್ಲಿನಿಂದ ತಗೊಂಡು ಆ ಋಷಿಯ ಕೊರಳಿಗೆ ಹಾಕಿ ಹೊಟ್ಟೋದ. ಇಲ್ಲಿ ನಾವು ಗಮನಿಸಬೇಕು, ಋಷಿದು ತಪ್ಪೆ, ರಾಜನದು ತಪ್ಪೆ. ರಾಜ ಅತಿಥಿಯಾಗಿ ಬಂದಿದ್ದಾನೆ. ಬಂದಂತಹ ಅತಿಥಿಗೆ ಸತ್ಕಾರ ಮಾಡಬೇಕಾದ್ದು ಕರ್ತವ್ಯ. ಕುಡಿಯಲು ಒಂದಿಷ್ಟು ನೀರು ಕುಡದಲೇ ಹೋದರೆ ಅತಿಥಿಗೆ ಎಂಥೋದಾಯಿತು? ಇದು ರಾಜನ ಪರವಾಗಿ. ಋಷಿಯ ಪರವಾಗಿ ಯೋಚನೆ ಮಾಡೋದಾದರೆ, ಋಷಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಇಲ್ಲೇ ಹೇಳುತ್ತೆ ಭಾಗವತ. ಏನು ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ, ತಪಸ್ಸಿನಲ್ಲಿ ಕುಳಿತರೆ ಕಣ್ಣು ನೋಡಿದ್ರೂ ಕೂಡ ಅದೇನು ಅಂತ ಗೊತ್ತಾಗಬಾರ್ದಂತೆ. ಕಿವಿಯಲ್ಲಿ ಕೇಳಿಸಿಕೊಂಡ್ರೂ ಕೂಡ ಆ ಶಬ್ದ ಏನು ಅಂತ ಗೊತ್ತಾಗಬಾರ್ದು. ಅಂದರೆ ಏನು, ಕಣ್ಣಿನ ಇಂದ್ರಿಯ, ಕಿವಿಯ ಇಂದ್ರಿಯ, ಈ ಎಲ್ಲ ಜ್ಞಾನೇಂದ್ರಿಯಗಳು, ಸ್ಪರ್ಶೇಂದ್ರಿಯ, ಚರ್ಮ ಯಾವುದೇ ಆಗಲಿ, ಈ ಇಂದ್ರಿಯಗಳೆಲ್ಲ ಒಳಭಾಗಕ್ಕೆ ಏಕೀಭವಿಸಿ ತಪಸ್ಸು ಮಾಡ್ತಾ ಇರಬೇಕು. ಅದು ಸಮಾಧಿ ಸ್ಥಿತಿ ಅಂತ.
ಸಮಾಧಿ ಅಂದರೆ ಗುಂಡಿ ತೋಡು ಮುಚ್ಚೋದಕ್ಕಲ್ಲ ಸಮಾಧಿ ಅಂದರೆ, ಇದು ಸಮಾಧಿ ಸ್ಥಿತಿ. ತಪಸ್ಸಿನಲ್ಲಿ ಕುಳಿತು ಬಿಟ್ಟರೆ ಹೊರ ಪ್ರಪಂಚದಲ್ಲಿ ಏನಾದರೂ ಕೂಡ ಇವನಿಗೆ ಗೊತ್ತೇ ಆಗಬಾರ್ದು. ಅದು ಬರಬೇಕಲ್ಲ. ಜಪ ಮಾಡ್ತಾ ಕುಳಿತಿರೋದು, ಜಪ ಎಲ್ಲ ಮುಗಿದ ಮೇಲೆ ಮಾತಾಡೋದು. ನಾನು ಜಪ ಮಾಡ್ತಾ ಇದ್ದೆ, ನನ್ನ ಬಗ್ಗೆನೇ ಮಾತಾಡ್ಕೋತಾ ಇದ್ರಿ, ನನಗೆಲ್ಲ ಕೇಳಿಸ್ತಾ ಇತ್ತು ಅನ್ಬಾರ್ದು. ಇದು ಸಮಾಧಿ ಸ್ಥಿತಿ ಅಲ್ಲ. ಇದು ಇಲ್ಲಿ ಶಮೀಕ ಸಮಾಧಿಯಲ್ಲಿ ಕುಳಿತಿದ್ದಾನೆ, ತಪಸ್ಸಿನ ಸ್ಥಿತಿಯಲ್ಲಿ. ಬಂದಿರುವುದು ರಾಜ ಗೊತ್ತಿಲ್ಲ, ಯಾರದು ತಪ್ಪಿಲ್ಲಿ, ಇಬ್ಬರದೂ ತಪ್ಪಿಲ್ಲ. ಆದರೆ ರಾಜ ಮಾಡಿದ ಒಂದು ತಪ್ಪು, ಸತ್ತ ಹಾವನ್ನು ಋಷಿಯ ಕೊರಳಿಗೆ ಹಾಕಿದುದು. ಯಾಕೆ ಹಾಗೆ ಮಾಡ್ದ ರಾಜ? ಕಲಿ ಇನ್ನೊಂದು ಜಾಗ ಕೊಡು ಅಂತ ಕೇಳಿದ್ನಲ್ಲ, 5ನೇ ಜಾಗ ಚಿನ್ನದಲ್ಲಿರುವಂತಿದ್ನಲ್ಲ. ಇವನ ತಲೆ ಕಿರೀಟ ಚಿನ್ನ ಇತ್ತಲ್ಲ, ಅದರಲ್ಲಿ ಬಂದು ಕಲಿ ಸೇರಿದಾನೆ, ಅದಕ್ಕೆ ಈ ಪ್ರಜ್ಞೆ ಬಂತವನಿಗೆ. ಒಂದು. ಎರಡನೇದಾಗಿ ಕಲಿಯ ಜೊತೆಯಲ್ಲಿ ಮಾತನಾಡದ್ನಲ್ಲ, ಅದರಿಂದ ಈ ದುರ್ಬುದ್ಧಿ ಬಂದಿದೆ. ದುಷ್ಟರ ಸಂಗಡ ಮಾತನಾಡಿದಾಗ ಆ ಕಿರಣ ಇದೆಯಲ್ಲ, ಅದಿನ್ನೂ ಹೋಗಲಿಲ್ಲ ಇವನಿಗೆ. ಯಾವಾಗ ತಲೆಯಲ್ಲಿ ಬಂಗಾರದ ಕಿರೀಟ ಇತ್ತಲ್ಲ, ಚಿನ್ನಕ್ಕೆ ಜಾಗ ಕೊಟ್ಟಿದ್ನಲ್ಲ ಕಲಿಗೆ, ಇವನು ಕಿರೀಟದಲ್ಲಿ ಸೇರಿದ್ದ, ಸತ್ತ ಹಾವನ್ನು ಹಾಕಿದ, ಅರಮನೆಗೆ ಬಂದ, ಪರಿತಪಿಸಿದ, ನಾನು ಹಾಗೆ ಮಾಡಬಾರ್ದಾಗಿತ್ತಲ್ಲ ಅಂದ, ಪಶ್ಚಾತ್ತಾಪಪಟ್ಟ. ಅಷ್ಟು ಹೊತ್ತಿಗೆ ಶಮೀಕನ ಮಗ ಶೃಂಗಿ ಆಶ್ರಮಕ್ಕೆ ಬಂದ. ನೋಡ್ತಾನೆ ತಪಸ್ಸಿನಲ್ಲಿಯೇ ಇದ್ದಾನೆ ತಂದೆ, ಕೊರಳಲ್ಲಿ ಹಾವು. ಸಿಡಿಮಿಡಿಗೊಂಡ, ಕೋಪ ಬಂತು. ಯಾರು ನಮ್ಮ ಅಪ್ಪನ ಕೊರಳಿಗೆ ಈ ಹಾವನ್ನು ಸುತ್ತಿದ್ದಾನೋ ಅವನು ಇನ್ನು 7 ದಿನಗಳಲ್ಲಿ ಹಾವಿನಿಂದಲೇ ಕಚ್ಚಿ ಸಾಯಲಿ ಅಂತ ಕೈಯಲ್ಲಿ ದರ್ಭೆ, ತುಳಸಿ, ಅಕ್ಷತೆ, ಹೂವು ಎಲ್ಲ ಹಿಡ್ಕೊಂಡು ನೀರು ಹಾಕ್ಕೊಂಡು ಶಾಪ ಕೊಟ್ಬಿಟ್ಟ. ಶಮೀಕನಿಗೆ ಗೊತ್ತಾಯಿತು. ನಾವು ಯಾರು ಆಗಿದ್ದರೆ, ಭೇಷ್ ಮಗನೇ, ಒಳ್ಳೆ ಕೆಲಸ ಮಾಡಿದೆ ನೀವು. ಶಮೀಕ ಹಾಗನ್ನಲಿಲ್ಲ. ಯಾಕೋ ಮಗುವೇ, ರಾಜನಿಗೆ ನೀನು ಕೊಟ್ಬಿಟ್ಟಿಯಲ್ಲೋ, ಅವನ ಪಾಂಡವರ ಮೊಮ್ಮಗ ವರ ಕೊಡಬಾರ್ದು, ಶಾಪ ಕೊಡಬಾರ್ದಾಗಿತ್ತು ಅಂತ ಹೇಳಿ ಶಮೀಕ ತನ್ನ ಶಿಷ್ಯನಾದ ಗೌರಮುಖ ಎನ್ನುವ ಶಿಷ್ಯನನ್ನು ಕರೆದು ರಾಜನ ಬಳಿ ಕಳಿಸ್ತಾನಂತೆ. ನನ್ನ ಮಗ ಹೀಗೆ ಶಾಪ ಕೊಟ್ಟಿದ್ದಾನೆ, ಮನಸ್ಸಿಗೇನು ತಿಳಿಬೇಡ ಅಂತ. 4 ಅಧ್ಯಾಯಗಳಿದೆ ಮಹಾಭಾರತದಲ್ಲಿ, ಆದಿಪರ್ವದಲ್ಲಿ. ಇವಾಗ ಅದೇ ಹೇಳಿದ್ನಲ್ಲ, ಭಾಗವತದ ಸ್ಟೈಲೇ ಹಾಗೆ, ಮಹಾಭಾರತದ ಕಡೆ ಬರುತ್ತೆ, ತಿರ್ಗಾ ಭಾಗವತದ ಕಡೆ ತಿರುಕೊಳ್ಳುತ್ತೆ. ಆಗ ಶೃಂಗಿ ಬಂದು ಶಾಪ ಕೊಟ್ಟ. ಋಷಿ ಹೇಳಿ ಕಳಿಸಿದ ಶಿಷ್ಯ ಬಂದು ಇವನನ್ನು ಕೇಳಿಕೊಂಡ. ಏನಂತ? ತಕ್ಷಣವೇ ನಮ್ಮ ಗುರುಗಳು ಕಳಿಸಿದ್ದಾರೆ, ಮಗ ಶಾಪ ಕೊಟ್ಟಿದ್ದಾನಂತೆ ಅಂತ ಹೇಳಿದಾಗ ಪರೀಕ್ಷಿತ್ ರಾಜ ಹೇಳ್ತಾನೆ, 7 ದಿನದಲ್ಲಿ ನನಗೆ ಸರ್ಪ ಕಚ್ಚಿ ಶಾಪವೇ, ಮರಣವೇ? ಸಂತೋಷಪಟ್ಟ. ಏನು ಹೇಳುತ್ತೆ ಇದ್ರ ಹಿನ್ನೆಲೆ? ಸಾತ್ವಿಕರಾದವರು, ಸಾಧಕರಾದವರು, ಭಕ್ತರಾದವರು ಸಾವಿಗೆ ಹೆದರುವುದಿಲ್ಲ. ನಾಡಿದ್ದು ಬರುವುದು ನಾಳೆಯೇ ಬರಲಿ, ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ ಅಂತಾರೆ. ಸಾವಿಗೆ ಹೆದರೋದಿಲ್ಲ, ಬರಲಿ ಬಿಡು ಅಂತ ಹೇಳ್ದ. ಅಪ್ಪಟ ವೈರಾಗ್ಯ ಬಂದಿತು. ಪರೀಕ್ಷಿತ್ ರಾಜನ ಮಗ ಯಾರು? ಜನಮೇಜಯ ರಾಯ. ಜನಮೇಜಯ ರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡ್ತಾನೆ. ಎಲ್ಲರನ್ನೂ ಬಿಟ್ಟ, ಯಾರನ್ನೂ ಕರೆದುಕೊಳ್ಳಲಿಲ್ಲ. ನೇರವಾಗಿ ಅರಮನೆಯಿಂದ ಹೊರಟ, ಗಂಗಾ ತೀರಕ್ಕೆ ಹೊರಟುಬಿಟ್ಟ ಸೀದಾ. 7 ದಿನದಲ್ಲಿ ನನಗೆ ಮರಣ ಬರ್ತಾ ಇದೆ, ನಾನೇನಾದರೂ ಕೂಡ ಸಾರ್ಥಕ ಜೀವನ ನಡೆಸಬೇಕು, ಅಪ್ಪಟವಾದಂತಹ ವೈರಾಗ್ಯ ಬರಬೇಕು ಅಂತ ಹೇಳ್ದ. ಯಾವುದರ ಮೇಲೂ ಆಸೆ ಪಡಲಿಲ್ಲ. ಅದು ನೋಡಿ ಭಾಗವತ ಹೇಳುತ್ತೆ, ವೈರಾಗ್ಯದ ಲಕ್ಷಣ ಆದಂತೆ. ವೈರಾಗ್ಯ ಅಂದರೆ ಎಲ್ಲದರ ಮೇಲೆ ಉಪೇಕ್ಷೆ, ಭಗವಂತನಲ್ಲಿ ಅಪೇಕ್ಷೆ ಯಾವಾಗಲೂ ಕೂಡ ಇರಬೇಕಂತೆ. ಅದು ವೈರಾಗ್ಯ. ಯಾವುದರ ಮೇಲೂ ಆಸೆ ಬೇಡ. ತಪಸ್ಸಿಗೆ ಹೋಗ್ತಾ ಇರೋದು, ಇನ್ನು ಮನೆಗೆ ಬರೋದು ಬೇಡ ಅಂತ ಹೆಂಡತಿಗೆ ಹೇಳೋದು, ನಾನು ತಪಸ್ಸಿಗೆ ಹೋಗ್ತಾ ಇದ್ದೀನಿ ಕಣೆ, ಬೀರು ಬಾಗಲ್ ಜೋಪಾನ ಅಂತ ಹೇಳಬಾರ್ದು. ಅದು ತಪಸ್ಸಾಗೋದಿಲ್ಲ. ಅದು ಹೀಗೆ ಹೊರಟ ಪರೀಕ್ಷಿತ್ ರಾಜ ಸಂಸಾರವನ್ನು ಬಹಿಷ್ಕರಿಸಿದ, ಅರಮನೆಯನ್ನು ತಿರಸ್ಕರಿಸಿದ, ಶಾಪವನ್ನು ಪುರಸ್ಕರಿಸಿದ, ಭಗವಂತನಿಗೆ ನಮಸ್ಕರಿಸಿದ, ಹೊರಟ ಸೀದಾ. ಎಷ್ಟು ದೂರ ಆಗುತ್ತೆ ರೀ ಇಂದ್ರಪ್ರಸ್ಥದಿಂದ ಗಂಗಾ ತೀರ. ಅದು ಇತ್ತೀಚೆಗೆ ನಾನು ನೋಡಿರಲ್ಲ, ಇತ್ತೀಚೆಗೆ ನೋಡ್ಕೊಂಬಂದೆ. ಈಗ ಒಂದು 6 ತಿಂಗಳ ಹಿಂದೆ ಹೋಗಿದ್ದೆ ಅಲ್ಲಿ. ಗಂಗಾ ನದಿ ದಡದಲ್ಲಿಯೇ ಇದೆ ದೊಡ್ಡದಾದ ಆಲದ ಮರ. ಈಗೆಲ್ಲ ಸ್ವಲ್ಪ ಭವನಗಳು, ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಆಗೇನೂ ಇರಲಿಲ್ಲ. ಗಂಗಾ ನದಿ ಅಲ್ಲಿಯವರೆಗೂ ಕೂಡ ಇತ್ತು. ಗಂಗಾ ಕಾಣಿಸುತ್ತೆ ಹರಿತಿರೋದು ಗಂಗಾ ನದಿ. ಆ ಆಲದ ಮರದ ಕೆಳಗೆ ದೊಡ್ಡ ಇವತ್ತಿಗೂ ಇದೆ, ಈಗಲೂ ಇದೆ. ಆಲದ ಮರ ದೊಡ್ಡದಾಗಿದೆ, ಬಹಳ ದೊಡ್ಡದಾಗಿದೆ. ಆ ಮರದ ಕೆಳಗಡೆ ಕುಳಿತ. ಬಹಳ ಭವನಗಳು ಕಟ್ಟಿದ್ದಾರೆ.
ಶುಕಸ್ಥಳ ಅಂತ ಕರೀತಾರೆ. 24 ಗಂಟೆಯೂ ಭಾಗವತ ನಡೀತಲೇ ಇರುತ್ತೆ ಅಲ್ಲಿ. ಯಾವಾಗಲೂ ಕೂಡ ಭಾಗವತ ಅಲ್ಲಿ ದಶಮಸ್ಕಂದ ಅನುವಾದ ಮಾಡ್ತಕ್ಕಂತಹ ಒಂದು ಭಾಗ್ಯ ನನಗೊಂದೀಗೊಂದು 5 ತಿಂಗಳಲ್ಲಿ ದೊರೆಯಿತು ಶುಕಸ್ಥಳದಲ್ಲಿ. ಹಾಗೆ ಹೋಗಿ ಮಾಡ್ಕೊಂಡು ಬಂದೆ ಅಲ್ಲಿ ದಶಮಸ್ಕಂದ. ಹರಿದ್ವಾರಕ್ಕೆ ಕರ್ಕೊಂಡು ಹೋಗಿದ್ದರು. 7 ದಿನಗಳ ಕಾಲ ಹರಿದ್ವಾರದಲ್ಲಿ ಭಾಗವತ ಆಯಿತು. ಅದು 2 ಬಾರಿ ಆಗಿದೆ ಆ ರೀತಿಯಲ್ಲಿ. 7 ದಿನ ಗಂಗಾ ಸ್ನಾನ, ಹರಿದ್ವಾರದ ದಡದಲ್ಲಿಯೇ ಕುಳಿತು ಭಾಗವತ 7 ದಿನ, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಭಾಗವತ. 1 ದಿನ ದಶಮಸ್ಕಂದ ಹೇಳಕ್ಕೆ ಶುಕಸ್ಥಳಕ್ಕೆ ಹೋಗಿ ಪೂರ್ಣ 4 ಗಂಟೆ ಕಾಲ ದೀರ್ಘವಾಗಿ 9ರಿಂದ 1 ಗಂಟೆ ತನಕ ಆ ಭಾಗವತ ನಡೆದ ಜಾಗದಲ್ಲಿಯೇ ಅಂಥ ಜಾಗ ಶುಕಸ್ಥಳಕ್ಕೆ ಹೋಗಿ ಕುಳಿತ. ಯಾರು? ಪರೀಕ್ಷಿತ್ ರಾಜ. ಎಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ದ, ಮಡಿಯುಟ್ಟ, ಸಂಕಲ್ಪ ಮಾಡ್ದ. ಅಸ್ಮದ್ ದೇಹಾವಸಾನ ಪರ್ಯಂತಂ, ಶಾಪ ಬಂದಿದೆ, ನನಗೆ ಈಗಲೇ ಹೋಗ್ಬಿಡ್ಲಿ, ನನಗೇನು ಬೇಡ ಅಂತ ಒಬ್ಬರು ಕುಳಿತು ಬಿಟ್ಟ. ಪುಷ್ಪವೃಷ್ಟಿಯಾಯಿತು ಪರೀಕ್ಷಿತ್ ರಾಜನ ಮೇಲೆ ಆಕಾಶದಿಂದ. ಋಷಿಗಳು, ದೇವತೆಗಳು ಎಲ್ಲ ಬರ್ತಾ ಇದ್ದಾರೆ. ಪರಶುರಾಮ ದೇವರು, ವೇದವ್ಯಾಸ ದೇವರು, ನಾರದರು ಮೊದಲಾದ ಮಹಾ ಋಷಿಗಳು, ಚಕ್ರವರ್ತಿಗಳು ಎಲ್ಲ ಬಂದರು. ಆಶ್ಚರ್ಯವಾಯಿತು. 7 ದಿನಗಳ ಕಾಲ ಹೇಗೆ ಕಳೀತಾನೆ ಮಹಾರಾಜ ಇವನು? 7 ದಿನ ಯಾವ ರೀತಿ ಕಳೀತಾನೆ ಕಾಲವನ್ನು? ಇವನ ಜೀವನ ಹೇಗಾದೀತು? ಅಂತ್ಯಕಾಲ, ಸರ್ಪ ಕಚ್ಚುತ್ತದಂತಲ್ಲ, ಅದಕ್ಕಾಗಿ ಇವನೇನು ಮಾಡ್ತಾನೆ 7 ದಿನ ಅಂತ ಬಂದಾಗ ಪರೀಕ್ಷಿತ್ ರಾಜ ಅಲ್ಲಿ ಕುಳಿತ. ಅಲ್ಲಿರೋ ಎಲ್ಲರೂ ಕೂಡ ಋಷಿಗಳು, ದೇವತೆಗಳೆಲ್ಲ ಒಂದು ಮಾತು ಹೇಳ್ತಾರೆ. ಪರೀಕ್ಷಿತ್ ರಾಜ, ನೀನು ಚಂದ್ರವಂಶದ ರಾಜಕುಮಾರ, ಪಾಂಡವರ ಮೊಮ್ಮಗ ವಂಶೀಯ, ಈ ಶಾಪ ಬಂದಿದೆ. ನೀನು ಎಷ್ಟರ ಮಟ್ಟಿಗೆ ತ್ಯಾಗ ಮಾಡಿದ್ದೀಯಾ, ಏನು ವೈರಾಗ್ಯ! ನೀನು ಬಂದಿರುವುದು ಈ ಗಂಗಾ ತೀರದಲ್ಲಿ ಕುಳಿತಿರುವುದು ಬಹಳ ಸಮರ್ಪಕವಾಗಿದೆ, ಬಹಳ ರಮ್ಯವಾಗಿದೆ. ಒಂದು ಮಾತು ಹೇಳ್ತಾರೆ, ಈ ಮಾತು ಕೊನೆಯ ಸ್ಕಂದಕ್ಕೆ ಬೇಕಾಗತ್ತೆ ನಮಗೆ, ಕೊಟ್ಟು ಕೊನೆಗೆ. ನಿನ್ನ ಆತ್ಮ ಹೋಗಿ ಭಗವಂತನಲ್ಲಿ ಸೇರುವ ತನಕ ನಾವೆಲ್ಲ ಇಲ್ಲಿಯೇ ಇರ್ತೀವಿ ಅಂತಾರೆ. ಎಂಥ ಮಾತ್ರ ಅದು! ನೀನು ಹೋಗಿ ಭಗವಂತನಲ್ಲಿ ಸೇರುವ ತನಕ ನಾವೆಲ್ಲರೂ ಇಲ್ಲಿಯೇ ಇರ್ತೇವೆ ಅಂತಾರೆ ಆ ಋಷಿಗಳೆಲ್ಲರೂ ಕೂಡ. ಹಾಗೆ ಕುಳಿತುಬಿಟ್ಟ. ಭಗವಂತನ ಸ್ಮರಣೆ ಏನು ಮಾಡಬೇಕು ಅನ್ನೋ ಹೊತ್ತಿಗೆ ಅದಕ್ಕೆ ಪರೀಕ್ಷಿತ್ ರಾಜ ಕೇಳಿದ. ಶುಕರು ಆ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ. ಈಗ ಶೌನಕರು ಕೇಳಿದ ಪ್ರಶ್ನೆಗೆ ಅಲ್ಲಿಗೆ ಯಾಕೆ ಕೇಳಿದ ಪರೀಕ್ಷಿತ್ ರಾಜ 7 ದಿನಗಳ ಕಾಲ ಈ ಕಥೆಯನ್ನು ಅನ್ನುವುದಕ್ಕೆ ಉತ್ತರವನ್ನು ಈ ಪ್ರಥಮ ಸ್ಕಂದದಲ್ಲಿ ದೀರ್ಘವಾಗಿ ಇಲ್ಲಿಗೆ ತಂದಿದ್ದಾರೆ. ಶುಕರು ಬಂದರು. ಅಪ್ಪಟ ವೈರಾಗ್ಯ, ಮೈಮೇಲೆ ವಸ್ತ್ರವೂ ಇಲ್ಲದಂತಷ್ಟು ವೈರಾಗ್ಯ. ಎಲ್ಲೋ ಹೋಗ್ತಿರ್ತಾರೆ, ಏನು ಸಿಗುತ್ತೋ ಅದು ಪ್ರಾಪ್ತಿ, ಯಾವುದಕ್ಕೂ ಆಸೆ ಪಡುವವರಲ್ಲ. ಯಾರು ಶುಕರು? ರುದ್ರದೇವರೇ ಶುಕಾಚಾರ್ಯರು, ರುದ್ರದೇವರ ಅಂಶ ಶುಕಾಚಾರ್ಯರಲ್ಲಿ. ನಾವಂತ ಆಶ್ಚರ್ಯವಾಗುತ್ತಲ್ವೇ? ಇದೇ ಪರೀಕ್ಷಿತ್ ರಾಜನಿಗೆ ಅದೇ ಅಶ್ವತ್ಥಾಮಾಚಾರ್ಯರು ಸತ್ತು ಹೋಗಲಿ ಅಂತ ಬಾಣ ಬಿಟ್ಟರು. ರುದ್ರದೇವರೇ, ಅಶ್ವತ್ಥಾಮಾಚಾರ್ಯ ಬೇರೆ ಅಲ್ಲ. ರುದ್ರದೇವರು ಅಶ್ವತ್ಥಾಮಾಚಾರ್ಯರ ರೂಪದಲ್ಲಿ ಈ ಮಗು ಸತ್ತೋಗ್ಲಿ ಅಂತ ಬಾಣ ಬಿಟ್ಟರು. ಅದೇ ರುದ್ರದೇವರು ಇಲ್ಲಿ ಶುಕರ ರೂಪದಲ್ಲಿ ಬಂದು ಇವನಿಗೆ ಭಾಗವತ ಹೇಳ್ತಾ ಇದ್ದಾರಲ್ರಿ. ನೋಡಿ, ಒಂದು ರೂಪದಲ್ಲಿ ಹೇಗೆ, ಒಂದು ರೂಪದಲ್ಲಿ ಹೇಗೆ. ಅದನ್ನೇ ಶ್ರೀದೇವಿ ವಿಠಲರು ಹೇಳ್ತಾರೆ, ಪರಮ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲವೇ, ಶಿವನೇ ನಾನಿನ್ನ ಸೇವಕನಯ್ಯ ಅಂತಾರೆ. ಶಿವನೇ ನಾನಿನ್ನ ಸೇವಕನಯ್ಯ. ಭಾಗವತ ಶಾಸ್ತ್ರ ಅವನೀಶ ಅಂದರೆ ಯಾರು? ರಾಜನಿಗೆ ಹೆಸರು. ಅವನಿ ಅಂದರೆ ಭೂಮಿ, ಈಶಾ ಅಂದರೆ ಒಡೆಯ, ಅವನೀಶ ಅಂದರೆ ರಾಜ. ಭಾಗವತ ಶಾಸ್ತ್ರವನ್ನು ಮಹಾರಾಜನಾದ ಪರೀಕ್ಷಿತ್ ರಾಜನಿಗೆ ಹೇಳಿದ, ಹೇ ರುದ್ರದೇವ ನೀನಲ್ಲವೇ ಅಂತಾರೆ. ಅಲ್ಲ, ಅಶ್ವತ್ಥಾಮಾಚಾರ್ಯರು ರುದ್ರದೇವರೇ. ಒಂದು ರೂಪದಲ್ಲಿ ಸಂಹಾರಕ್ಕೆ ಉದ್ರೇಕ, ಇನ್ನೊಂದು ರೂಪದಲ್ಲಿ ಅವನ ಆತ್ಮೋದ್ಧಾರಕ್ಕೆ ಪುಣ್ಯ ಕಥನ. ನೋಡ್ರಿ ರುದ್ರದೇವರ ಮಹಿಮೆ ಹೇಗೆ ಬರ್ತಾ ಹೋಗುತ್ತಿಲ್ಲಿ. ಆಗ ಎದ್ದು ನಿಂತ ಪರೀಕ್ಷಿತ್ ರಾಜ. ಶುಕರು ಆಗಮಿಸಿದರು. ಒಂದು ತಿಳಿಬೇಕು ನಾವು, ಮಹನೀಯರು, ಜ್ಞಾನಿಗಳು ನಾವಿರೋ ಜಾಗಕ್ಕೆ ಅವರಾಗಿ ಅವರೇ ಏನಾದ್ರು ಬಂದರೆ ಅದು ನಮ್ಮ ಉದ್ಧಾರಕ್ಕೆ ಅಂತ ತಿಳ್ಕೋಬೇಕು. ನಮ್ಮ ಉದ್ಧಾರಕ್ಕೆ ಅವರು ಬರೋದು, ಅವರಾಗಿ ಅವರೇ ಬಂದಿದ್ದಾರೆ. ಯಾವ ದಿನ ವಿಜಯದಾಸರು, ಗೋಪಾಲದಾಸರು ಮಾನ್ವಿಗೆ ಬಂದು, ಮಾನ್ವಿ ಕ್ಷೇತ್ರಕ್ಕೆ ಇದೇನೋ ಶ್ರೀನಿವಾಸಾಚಾರ್ಯರ ಮನೆ ಅಂದರು. ಹೌದು ಅಂದಾಗ ನೇರವಾಗಿ ಒಳಕ್ಕೆ ಹೋದರು ಶ್ರೀನಿವಾಸಾಚಾರ್ಯರ ಮನೆಗೆ. ನೋಡಿ, ಅವರೇನು ಕರೆಸ್ಕೊಂಡಿಲ್ಲ, ಇವರಾಗಿ ಬಂದಿದ್ದಾರೆ ಮಹನೀಯರು. ಶ್ರೀನಿವಾಸಾಚಾರ್ಯರು ಎದ್ದರು, ಗೌರವಿಸಿದರು, ಪರಿಚಯವಾಯಿತು. ಹಾಗೆ ಬಂದದ್ದು ಯಾತಕ್ಕೆ ಅಂದರೆ ಶ್ರೀನಿವಾಸಾಚಾರ್ಯನ ಉದ್ಧಾರ ಮಾಡೋಕ್ಕೆ.
ಶ್ರೀನಿವಾಸಾಚಾರ್ಯರು ಮುಂದೆ ಜಗನ್ನಾಥದಾಸರಾಗಿ ಹರಿಕಥಾಮೃತ ಸಾರ ಪುಸ್ತಕ ಬರುವುದಕ್ಕೆ ಕಾರಣವಾಯಿತು. ನೋಡಿ, ಒಬ್ಬ ಮಹನೀಯರ ಆಗಮನ ಅದು ನಮ್ಮ ಉದ್ಧಾರಕ್ಕೆ ಅಂತ ತಿಳ್ಕೋಬೇಕು. ಶುಕರನ್ನ ಹೇಳಿ ಕಳಿಸ್ಕೊಳ್ಳಿಲ್ಲ, ಶುಕರಿಗೆ ಆಮಂತ್ರಣ ಕೊಡಲಿಲ್ಲ, ಆಹ್ವಾನ ಮಾಡಲಿಲ್ಲ, ಅವರಾಗಿಯೇ ಬಂದರು. ಪರೀಕ್ಷಿತ್ ರಾಜ ಎದ್ದ, ಗೌರವಿಸಿದ, ನಮಸ್ಕರಿಸಿದ, ಕುಳಿತುಕೊಂಡ್ರು ಶುಕರು ಆ ಜಾಗದಲ್ಲಿ. ಎಲ್ಲ ಸೇರಿದ್ದಾರ್ರಿ, ಇನ್ನೇನು ಆನಂದವಾಗುತ್ತೆ ಅಂತೀರಿ, ಭಾಗವತ ಕೇಳಕ್ಕಲ್ಲಿ ಬನ್ನಿ ಎಲ್ಲ ಒಂದು ಸಲ ಹೋಗೋಣ ಅಲ್ಲಿಗೆ. ಅನೇಕ ಜನ ಹೋಗಿರಬಹುದು ಅಲ್ಲಿಗೆ, ಹರಿದ್ವಾರಕ್ಕೆ ಬಹಳ ಚೆನ್ನಾಗಿರ್ತದೆ, ಆನಂದವಾಗ್ತದೆ ಗಂಗಾ ತೀರದಲ್ಲಿ. ಆಗ ಪರೀಕ್ಷಿತ್ ರಾಜ ಕೇಳಿದ, ಸ್ವಾಮಿ, ಸಾಯಬೇಕಾದವನು ಮಾಡಬೇಕಾದುದೇನು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಎಂಥ ಪ್ರಶ್ನೆ ಅಂದರೆ ಅದು. ಸಾಯಬೇಕಾದವನು ಮಾಡಬೇಕಾದ ಕರ್ತವ್ಯ ಏನು ಅಂದರೆ, ಇದು ಪರೀಕ್ಷಿತ್ ರಾಜನಿಗೆ ಅನ್ವಯಿಸಲ್ಲ, ಲೋಕದಲ್ಲಿ ಇರೋರಿಗೆ ಎಲ್ರಿಗೂ ಅನ್ವಯಿಸುತ್ತೆ. ನಮ್ಮೆಲ್ಲರ ಪ್ರಯಾಣ ಯಾವ ಕಡೆಗೆ? ಆ ಕಡೆಗೇ ಹೋಗ್ತಾ ಇದ್ದೇವೆ. ಒಂದೊಂದು ದಿನವೂ ಕಳೆದು ಹೋಗ್ತಿದೆ. ಆಯುಷ್ಯ ಎಂಬ ದೊಡ್ಡ ರಾಶಿ ಒಂದೊಂದು ದಿನವನ್ನೂ ಕೂಡ ಅಳದ ಆ ಕಡೆ ಹಾಕ್ಬಿಡ್ತಾ ಇದ್ದೀವಿ. ಯಾವುದರಿಂದ? 2 ಅಳತೆ ಪಾತ್ರೆಗಳು, ಒಂದು ಹಗಲು, ಒಂದು ರಾತ್ರಿ. ಹಗಲು ರಾತ್ರಿ ಎಂಬ 2 ಅಳತೆ ಪಾತ್ರೆಯಿಂದ ಆಯುಷ್ಯವೆಂಬ ರಾಶಿಯನ್ನು ಅಳದ ಆ ಕಡೆ ಹಾಕ್ಬಿಡ್ತಿದ್ದೀವಲ್ಲ. ತಿರ್ಗಾ ಸಿಗುತ್ತಾ ನಮಗೇನಾದರೂ ದಿವಸಗಳು? ಬಹಳ ಅಮೂಲ್ಯವಾದದ್ದು ಸಮಯ. ಆಯುಷ್ಯ ಅನ್ನೋದು ಸಮಯ. ವ್ಯರ್ಥ ಮಾಡ್ಕೊಂಬೋದು ಬೇಡ. ಸಾಯಬೇಕಾದವನು ಮಾಡಬೇಕಾದುದೇನು? ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದ ಮೇಲೆ ಸಾವು ನಿಶ್ಚಯ. ಪ್ರತಿಯೊಂದು ಜೀವರಾಶಿಗೆ, ಬರೀ ಮಾನವರಿಗೆ ಅಂತಲೇ ಅಲ್ಲ, ಪಶು ಪಕ್ಷಿ ಕ್ರಿಮಿ ಕೀಟ, ಒಂದು ಸಸ್ಯವಾಗಲಿ, ಸಸ್ಯ ಮರ ಯಾವುದಕ್ಕೆ ಆಗಲಿ, ಅದರ ಅಂತ್ಯದ ಕಡೆಗೇ ಪ್ರಯಾಣ ಹೋಗ್ತಾ ಇರುತ್ತಲ್ಲ. ಆಗ ನಾವು ಪ್ರಶ್ನೆ ಮಾಡ್ಕೋಬೇಕು, ಪ್ರಯಾಣ ಹೀಗೆ ಹೋಗ್ತಾ ಇದ್ದೀವಲ್ಲ, ನಾವು ಗಳಿಸಿಕೊಂಡಿದ್ದೇನೋ, ಬೆಳೆಸಿಕೊಂಡಿದ್ದೇನೋ, ಉಳಿಸಿಕೊಂಡಿದ್ದೇನೋ, ಅಳಿಸಿಕೊಂಡಿದ್ದೇನು ಅಂತ ಪ್ರಶ್ನೆ ಮಾಡ್ಕೋಬೇಕು. ಅಳಿಸಬೇಕಾದದ್ದು ಅಜ್ಞಾನ, ಬೆಳೆಸಿಕೊಳ್ಳಬೇಕಾದದ್ದು ವಿಷ್ಣು ಭಕ್ತಿ, ಉಳಿಸಿಕೊಳ್ಳಬೇಕಾದದ್ದು ಸಾಧನೆ, ಬೇಕಾಗಿರ್ತಕ್ಕಂಥದ್ದು ಸಾಧನೆಯ ಪಥ ಬೇಕಾದ. ಆಗ ಪರೀಕ್ಷಿತ್ ರಾಜ ಕೇಳ್ತಾರೆ. ಆಗ ಶುಕರು ಹೇಳಿದ್ರು, ಸಾಧನೆ ಮಾಡ್ಕೊ ಸ್ವಾಮಿ. 7 ದಿನ ಅಲ್ಲ ಸ್ವಾಮಿ ನನ್ನ ಆಯುಷ್ಯ ಇರೋದು, 7 ದಿನದಲ್ಲಿ ನಾನು ಯಾವ ರೀತಿ ಮಾಡಲಿ? ಅದಕ್ಕೆ ಶುಕರು ಹೇಳ್ತಾರೆ, ಮಹಾರಾಜ 7 ದಿನ ಬೇಕಾದಷ್ಟು ಸಾಧನೆ ಮಾಡ್ಕೋಬೋದು ಅಂದರು. ಅಲ್ಲಿಗೇನು, ಶುಕರ ದೃಷ್ಟಿಯಲ್ಲಿ 7 ದಿನ ಒಂದು ದೊಡ್ಡ ಅವಧಿ ಆದಂತಾಯಿತು. ಏನು ಸ್ವಾಮಿ 7 ದಿನದಲ್ಲಿ ನಾನೇನು ಸ್ವಾಮಿ ಮಾಡ್ಕೊಳ್ಳಿ? ಯೋಚನೆ ಮಾಡಬೇಡ. ಹಿಂದೆ ಸೂರ್ಯವಂಶದಲ್ಲಿ ಖಟ್ವಾಂಗ ಮಹಾರಾಜ ಅಂತ ಒಬ್ಬಿದ್ದ. ಅವನು ಜ್ಯೋತಿಷ್ಯರನ್ನು ಕೇಳ್ದ, ನನ್ನ ಆಯುಷ್ಯ ಎಷ್ಟಿದೆ ಸ್ವಾಮಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕೇವಲ ಒಂದು ಮುಹೂರ್ತ ಇದೆ ಎಂದರು. ಒಂದೇ ಮುಹೂರ್ತ. ಒಂದು ಮುಹೂರ್ತ ಅಂದರೆ ಎಷ್ಟು? 2 ಘಳಿಗೆ. ಆ 2 ಘಳಿಗೆ ಅಂದರೆ 48 ನಿಮಿಷ. ಒಂದು ಘಳಿಗೆಗೆ 24 ನಿಮಿಷ. ಅಲ್ಲಿಗೆ ಒಂದು ಮುಹೂರ್ತ ಅಂದರೆ 48 ನಿಮಿಷ ಇರಬೇಕು ನೋಡ್ರಿ. ಯಾವುದಾರ ಮುಹೂರ್ತ ನಿಶ್ಚಯ ಮಾಡ್ತೀವಲ್ಲ, 10 ನಿಮಿಷ 15 ನಿಮಿಷಕ್ಕೆ ಮುಹೂರ್ತ ಇಡಬಾರ್ದು, 48 ನಿಮಿಷಕ್ಕಿಂತ ಜಾಸ್ತಿ ಇರಬೇಕು. ಅದಕ್ಕೆ ಮುಹೂರ್ತ ಅಂತ ಹೆಸರು. ಆ 13 ನಿಮಿಷ 15 ನಿಮಿಷದಲ್ಲಿ ಒಂದು ಮುಹೂರ್ತ ಅಂತ ಲಗ್ನ ಇಡ್ತೀವಲ್ಲ, ಅವನೊಂದು ವಿಡಿಯೋ ಕವರೇಜ್ ಮಾಡೋದ್ರಲ್ಲೇ ಆಗೋಗಿರುತ್ತೆ. ಲಗ್ನ ಮುಹೂರ್ತ ನಡೆದೋಗಿರುತ್ತಲ್ಲ, ಹಾಗೆ ಮಾಡೋಕ್ಕೆ ಹೋಗಬಾರ್ದು. 24 ಘಳಿಗೆಗಳು ಮಾತ್ರ ಇದೆ ನಿನ್ನ ಆಯುಷ್ಯ ಅಂದರು ಖಟ್ವಾಂಗ ರಾಜನಿಗೆ. ಅವನೇನು ಮಾಡ್ದ? ಮೊದಲ 1 ಘಳಿಗೆಯಲ್ಲಿ ಬೇಕಾದಷ್ಟು ದಾನಗಳನ್ನು ಮಾಡಿ ಪಾಪವನ್ನು ಕಳೆದುಕೊಂಡ. ಅಲ್ಲಿಗೆ ಸಿಕ್ತು ಒಂದು ಕ್ಲೂ ಸಿಕ್ತು ಭಾಗವತದಲ್ಲಿ. ಏನು? ಪಾಪಗಳನ್ನು ಕಳೆದುಕೊಳ್ಳಬೇಕಾದ್ರೆ ಅತ್ಯಂತ ಮುಖ್ಯವಾದದ್ದು ಯಾವುದಪ್ಪ ಅಂದರೆ 2 ಮಾರ್ಗಗಳು. 1 ದಾನ, 2 ತೀರ್ಥಕ್ಷೇತ್ರ ಯಾತ್ರೆ. ದಾನ ಮಾಡುವುದರಿಂದ, ಪುಣ್ಯಕ್ಷೇತ್ರಗಳ ಸಂಚಾರ ಮಾಡುವುದರಿಂದ ಪಾಪಗಳನ್ನು ಕಳೆದುಕೊಳ್ಳಬಹುದು. ಇವನು ದಾನಗಳೆಲ್ಲ ಮಾಡಿ ಪುಣ್ಯವನ್ನು ಗ್ರಹಿಸಿಕೊಂಡು ಕರ್ಮವನ್ನು ಕಳೆದುಕೊಂಡು ಇನ್ನೊಂದು ಘಳಿಗೆ ಇತ್ತಲ್ಲ 24 ನಿಮಿಷ ಮುಹೂರ್ತದಲ್ಲಿ, ಆಗ ಕುಳಿತುಕೊಂಡು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ. ಖಟ್ವಾಂಗ ಮಹಾರಾಜ ಒಂದು ಮುಹೂರ್ತದಲ್ಲಿಯೇ ಅವನು ಮೋಕ್ಷವನ್ನು ಪಡೆದ. ಅಂದರೆ ಪರೀಕ್ಷಿತ್ ರಾಜ ನಿನಗೆ 7 ದಿನ ಇದೆ ಅಂದರು. 7 ದಿನಕ್ಕೆ ಅಷ್ಟು ಹೇಳ್ತಾರಲ್ಲ, ನಾವಿನ್ನು 70 ವರ್ಷ 80 ವರ್ಷ 90 ವರ್ಷಗಳ ಅವಧಿಯಲ್ಲಿ ಎಷ್ಟು ಸಾಧನೆ ಮಾಡ್ಕೋಬೋದು ರೀ. ಎಷ್ಟು ಸಾಧನೆಗೆ ಅವಕಾಶ ಇದೆ. ಬೆಳಗ್ಗೆ 6 ಗಂಟೆಗೆ ಹಾಸಿಗೆಯಿಂದ ಹೇಳ್ತೇವೆ, ರಾತ್ರಿ 10 ಗಂಟೆಗೆ ನಿದ್ರೆಗೆ ಹೋಗ್ತೇವೆ, ಹಗಲು 16 ಗಂಟೆ ಎಚ್ಚರವಾಗಿರ್ತೇವೆ ಹಗಲಿನಲ್ಲಿ. ಇನ್ನು ರಾತ್ರಿ ಬಿಡ್ರಿ, ನಿದ್ರೆ ಆಯ್ತಲ್ಲ. ಇನ್ನು ಆ 16 ಗಂಟೆಯಲ್ಲಿ ಬೆಳಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ನಾವು ಭಾಗವತಕ್ಕೆ ಮೀಸಲಾಗಿಟ್ಟರೆ ಸಾಕಲ್ಲ ನಮ್ಮ ಜನ್ಮ ಸಾರ್ಥಕ. ಪುಸ್ತಕಗಳ ಬೇಕಾದಷ್ಟು ಸಿಗುತ್ತೆ ಭಾಗವತದ ಪುಸ್ತಕಗಳು.
ಬೇಕಾದಷ್ಟು ಸಾಹಿತ್ಯ ಸಿಗತ್ತೆ. ಅರ್ಧ ಗಂಟೆ ಹೇಗಾದರೂ ಆಗಲಿ ಟಿಫನ್ನಾರು ಮಾಡಿ ಮಾತ್ರೆನಾರು ತಗೊಳ್ಳಿ, ಓದಿ ಪ್ರಾರಂಭ ಮಾಡೋಣ. ಊಟ ಮಾಡೋದ್ರೂ ಕೂಡ ಅರ್ಧ ಗಂಟೆ ಓದಿದ್ರೆ ಜನ್ಮ ಸಾರ್ಥಕವಾಗತ್ತೆ. 16 ಗಂಟೆ ಹಗಲಿನಲ್ಲಿ ಒಂದು ಸಮಯವೂ ಕೂಡ ಕಳೆದೇ ಹೋಗ್ತೀವಲ್ಲ. ಹೇಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು ವ್ಯರ್ಥ. ರವಿನಂದನ ಕೇಳಿದರೆ ಉತ್ತರ ಕೊಡಲು ವಿವರ ಸರಕು ಒಂದಾದರಿಲ್ಲ. ರವಿನಂದನ ಯಾರು? ಯಮ. ಯಮನ ಮುಂದೆ ನಿಂತುಕೊಳ್ಳೇಬೇಕು. ಪ್ರತಿಯೊಬ್ಬ ಜೀವಿಯೂ ಒಂದು ದಿವಸ ಇದ್ದೇ ಇದೆ ಆ ಇಂಟರ್ವ್ಯೂ. ಅವನೇನಾದ್ರು ದಂಡವನ್ನು ಇಟ್ಟು ಏನೇನು ಸಾಧನೆ ಮಾಡ್ಕೊಂಬಂದಿದ್ದಿ ಹೇಳು ಅಂದರೆ ಹೇಳಕ್ಕೇನಾದ್ರು ಸ್ಟಾಕ್ ಇರಬೇಕಲ್ಲ ಒಂಚೂರು. ರವಿನಂದನ ಕೇಳಿದರೆ ಉತ್ತರ ಕೊಡಲು ವಿವರ ಸರಕು. ಸರಕು ಅಂತೆ, ಸರಕು ಒಂದಾದರಿಲ್ಲ. ಹೇಗೆ ಮಾಡಲಯ್ಯ? ಶುಕಮುನಿ ಪೇಳ್ದ ಭಾಗವತ ಕೇಳಲಿಲ್ಲ, ಆದರವು ಪುಟ್ಟಲಿಲ್ಲ. ಗುರು ಹಿರಿಯರ ಸೇವಿಸಿ ತವಕದಿಂದ ಗುರು ಹಿರಿಯರ ಒಲಿಸಲಿಲ್ಲ. ಅದಕ್ಕೋಸ್ಕರವಾಗಿ ಭಾಗವತ ಎಲ್ಲ ಪಾಪಗಳನ್ನು ಕಳಿತಕ್ಕಂಥದ್ದು. ಅದಕ್ಕಾಗಿ ಮೀಸಲಿಡ್ತಾ ಹೋಗ್ಬೇಕಂತೆ. ಎಷ್ಟು ಸಮಯ ಕಳೆದು ಹೋಗ್ತಾ ಇರ್ತೀವಿ ರೀ ಇವಕ್ಕೆಲ್ಲ. ಭಾಗವತಕ್ಕೆ ಈ ಪುರಾಣ ಕಥೆಗಳಿಗೆಲ್ಲ ಬರೋ ಹೊತ್ತಿಗೆ, ನಾವು ಪ್ರವೇಶ ಮಾಡೋ ಹೊತ್ತಿಗೆ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿರ್ತೀವಿ. ಆಗ ಅನ್ಕೋತೀವಿ, ಅಯ್ಯೋ ಬಾಲ್ಯದಿಂದ ನಮಗೆ ಗೊತ್ತಾಗ್ಲಿಲ್ವೇ, ಚಿಕ್ಕ ವಯಸ್ಸಿನಲ್ಲಿ ನಮಗೆ ಗೊತ್ತಾಗಿದ್ದಿದ್ರೆ ಎಷ್ಟು ಓದ್ಬೋದಾಗಿತ್ತು. ಆದರೆ ಭಗವಂತನ ಕರುಣೆ ಈಗಲಾದರೂ ಕೂಡ ನಮಗೆ ಅನುಗ್ರಹ ಮಾಡಿದ್ದಾನಲ್ಲ ಸ್ವಾಮಿ ಅಂದ್ಕೊಂಡು ಭಾಗವತವನ್ನು, ಪುರಾಣ ಕಥೆಗಳನ್ನು, ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದನ್ನು ಮಾಡಿದಾಗ ನಾವು ಅದರೊಳಗೂ ಈ ಮಾನವರು ಎನ್ನತಕ್ಕಂತಹ ಒಂದು ಜನ್ಮ, ಮಾನವ ಜನ್ಮ ಎನ್ನುವ ಕಾಲೇಜಿಗೆ ನಾವೆಲ್ಲ ಸೇರಿಬಿಟ್ಟಿದ್ದೇವೆ. ಮಾನವ ಜನ್ಮ ಎನ್ನುವ ಕಾಲೇಜು. ಅದರಲ್ಲಿ ಯಾವುದು ಡಿಪಾರ್ಟ್ಮೆಂಟು? ದ್ವೈತ ಎನ್ನುವ ಡಿಪಾರ್ಟ್ಮೆಂಟು, ಮಾಧ್ವರು ಎನ್ನುವ ಡಿಪಾರ್ಟ್ಮೆಂಟ್ಗೆ. ಅದರಲ್ಲಿ ಹೆಚ್ಚೋಡು ಯಾರು? ಆಚಾರ್ಯ ಮಧ್ವರೇ ನಮ್ಮ ಹೆಚ್ಚೋಡಿಗಳು ಇದ್ದಿರ್ತಕ್ಕಂಥವ್ರು. ಹೀಗಿರಬೇಕಾದ್ರೆ ಅಂಥ ಕಾಲೇಜು, ಅಂಥ ವಿಷಯ, ಅಂಥ ಗುರುಗಳನ್ನು ಹೊಂದಿ ನಾವು ಕಾಲೇಜಿಗೆ ಅಟೆಂಡ್ ಆಗದಲೇ ಹೋದರೆ, ಇರ್ರೆಗ್ಯುಲರ್ ಆದರೆ ರಿಸಲ್ಟ್ ನೋಡೋಕೆ ಹೋದ್ರೆ ರಿಸಲ್ಟ್ ಬಂದಿರುತ್ತಾ? ಬೇಕಾಗಿಲ್ಲ. ಅದಕ್ಕೆ ಸಾಧನೆ ಮಾಡ್ಕೊಳ್ತಾ ಹೋಗ್ಬೇಕಂತೆ. ಅದನ್ನು ಹೇಳುತ್ತೆ ಭಾಗವತ ನಮಗೆ, ಅದು ತಿಳಿಸ್ಕೊಡೋದು. ಪರೀಕ್ಷಿತ್ ರಾಜನಿಗೆ ಹೇಳಿದರು, ಸಾಧನೆ ಮಾಡ್ಕೋಬೇಕಾದಷ್ಟು 7 ದಿನಗಳ ಕಾಲ. ಸಾಧನೆ ಹೇಗೆ ಮಾಡ್ಕೊಳ್ಳಿ ಸ್ವಾಮಿ? ಮಧ್ವಾಚಾರ್ಯರು ಗೀತಾ ಭಾಷ್ಯದ ಉಪೋದ್ಘಾತದಲ್ಲಿ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಪುಣ್ಯವಂತರೇ ಬೇರೆ, ಸಾಧಕರೇ ಬೇರೆ ಅಂತ ಹೇಳ್ತಾರೆ. ಪುಣ್ಯವಂತರು ಅನೇಕ ಭಕ್ತಿ ಇದೆ, ಯಜ್ಞಯಾಗಾದಿಗಳು ಮಾಡ್ತಾರೆ, ಕರ್ಮಗಳನ್ನು ಮಾಡಿದ್ರು, ಪುಣ್ಯ ಸಂಗ್ರಹ ಆಯಿತು, ತುಂಬ ಪುಣ್ಯ ಬಂತು, ಯಾರಿಗೂ ಕೆಡಕನ್ನು ಮಾಡಿಲ್ಲ, ಅದೇ ಒಂದು ಪುಣ್ಯ. ಆ ಪುಣ್ಯದಿಂದ ಮೇಲಕ್ಕೆ ಹೋಗ್ತಾರೆ, ಸ್ವರ್ಗಲೋಕ ವಾಸ. ಪುಣ್ಯ ಎಲ್ಲ ಖರ್ಚಾಯಿತು, ತಿರುಗಿಲಿಗೆ ಬಂದರು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಭಗವದ್ಗೀತೆ 9ನೇ ಅಧ್ಯಾಯದ ಸಾರ ಓದಿಬಿಟ್ರೆ ಸಾಕು. ರಾಜವಿದ್ಯೆ ರಾಜಗುಹ್ಯ ಯೋಗ. ಯಜ್ಞಯಾಗಾದಿಗಳು ಕರ್ಮಾದಿಗಳು ಪುಣ್ಯ ಸಂಚಯನ ಆಯಿತು, ಪುಣ್ಯ ತೀರಿತು, ಪುನಃ ಇಲ್ಲಿಗೆ ಬರಬೇಕು. ಅಲ್ಲಿಗೇನಾಯ್ತು? ಅಲ್ಲಿಗೆ ಪುಣ್ಯವೂ ಕೂಡ ಶಾಶ್ವತವಾದದ್ದಲ್ಲ. ಸಾಧನೆ ಇದೆಯಲ್ಲ, ಅವನ ಪುರಕ್ಕೆ ಹೋದ ಜನರು ಮತ್ತೆ ಹಿಂದೆ ಬಾರರು. ಅರ್ಜುನ ಕೇಳ್ತಾನೆ, ನಿನ್ನ ಜಾಗ ಯಾವುದು? ಕೃಷ್ಣ, ಯಾವುದು ನಿನ್ನ ಜಾಗ? ಅರ್ಜುನ, ಯಾವ ಜೀವ ನನ್ನ ಊರಿಗೆ ಬಂದು ಹಿಂದಿರುಗಲ್ವೋ ಅದೇ ನನ್ನ ಊರು ಅಂದ. ಅವನ ಪುರಕ್ಕೆ ಹೋದ ಜನರು ಮೋಕ್ಷಕ್ಕೆ ಹೋದವರು ಬರೋದಿಲ್ಲ. ಅದಕ್ಕೇನು ಬೇಕು? ಸಾಧನೆ ಮಾಡ್ಕೊಳ್ತಾ ಬರಬೇಕು. ಸಾಧನೆಯ ಪಥ ಹೇಳ್ತಾ ಬಂದರು. ಸಾಧನೆ ಮಾಡ್ಕೊ, ಮೋಕ್ಷವನ್ನು ಹೊಂದು 7 ದಿನದಲ್ಲಿ. ಸಾಧನೆ ಮಾಡ್ಕೋಬೇಕಾದ್ರೆ ಭಗವಂತನ ಉಪಾಸನೆ ಮಾಡಬೇಕಲ್ಲ ಸ್ವಾಮಿ. ಉಪಾಸನೆ ಯಾವ ರೀತಿ ಮಾಡಬೇಕು? ಧ್ಯಾನ ಮಾಡಬೇಕಲ್ಲ. ಆಗ ಕೇಳ್ತಾರೆ, ಉಪಾಸನೆಯ ವಿಚಾರ ಬರುತ್ತಿದ್ರಲ್ಲಿ. ಉಪಾಸನೆ ಮಾಡಬೇಕಾದ್ರೆ ಪರೀಕ್ಷಿತ್ ರಾಜ ಅಲ್ಲಿ ಯಾವುದಾದ್ರು ದೇವರ ಪ್ರತಿಮೆಗಳನ್ನಾಗಲಿ ಸಾಲಿಗ್ರಾಮವನ್ನಾಗಲಿ ದೇವರ ಪೆಟ್ಟಿಗೆ ಇಟ್ಕೊಂಡಿಲ್ಲ. ಪೂಜೆ ಹೇಗೆ ಮಾಡ್ತಾನೆ? ಹಾಗಾದರೆ ಧ್ಯಾನ ಹೇಗೆ ಬರಬೇಕು? ಅದಕ್ಕೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ 2 ಬಗೆ ಇದೆ ಉಪಾಸನೆಯಲ್ಲಿ. ಪ್ರತೀಕಾಲಂಬನರು ಅಂದರೆ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಈ ಪ್ರತಿಮೆಯಲ್ಲಿ ದೇವರು ಅಂತ ಪೂಜೆ ಮಾಡ್ತಾರಲ್ಲ, ಅವರೆಲ್ಲ ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಪ್ರತಿಮೆಯೇ ಇಲ್ಲ, ಧ್ಯಾನ ಮಾಡ್ತಾ ಹೋಗ್ತಾರೆ. ಅದು ಯಾವ ರೀತಿ? ಅಪ್ರತೀಕಾಲಂಬರು, ವ್ಯಾಪ್ತೋಪಾಸಕರು, ವ್ಯಾಪ್ತೋಪಾಸನೆ ಮಾಡ್ತಾರೆ ಅವರೆಲ್ಲರೂ ಕೂಡ. ಹಾಗೆ ನೀನು ಧ್ಯಾನವನ್ನು ಮಾಡು. ವ್ಯಾಪ್ತೋಪಾಸನೆ, ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಬ್ರಹ್ಮಾಂಡವೇವನ ಮಂದಿರ. ವ್ಯಾಪ್ತೋಪಾಸನೆ ಅಂದರೆ ಏನು ಅಂದರೆ ಭಗವಂತನ ಆರಾಧನೆ, ವ್ಯಾಪ್ತೋಪಾಸನೆ, ಮಾನಸಿಕ ಪೂಜಾಕ್ರಮ ಅಂತ. ಅದನ್ನು ವ್ಯಾಸರಾಜರು, ರಾಘವೇಂದ್ರ ಗುರುಗಳು, ವ್ಯಾಸತತ್ವಜ್ಞರು, ವಿಜಯದಾಸರು ಬರೆದಿದ್ದಾರ್ರಿ. ಮಾನಸಿಕ ಪೂಜಾಕ್ರಮ ಅಂತ ಇದೆ.
ವ್ಯಾಪ್ತೋಪಾಸನೆ. ತಾವು ಕುಳಿತಿರೋದು, ಧ್ಯಾನ ಮಾಡ್ತಿರೋದು ಭಗವಂತನಿಗೆ ಅಭಿಷೇಕ ಆಗಬೇಕಲ್ಲ. ಆಗ ಈ ಜಗತ್ತಿನಲ್ಲಿರುವ ಈ ಸಮುದ್ರಗಳು, ಈ ತೀರ್ಥಗಳಿದೆಯಲ್ಲ, ಇದರ ನೀರೇ ಭಗವಂತನಿಗೆ ಮಾಡ್ತಕ್ಕಂತಹ ಅಭಿಷೇಕ. ಎಷ್ಟು ಸುಲಭವಾಗೋಯ್ತ್ರಿ ಹಾಗಾದರೆ. ಗಂಧ, ಈ ಭೂಮಿಯ ತತ್ವ ಏನಿದೆ ಇದೇ ಗಂಧ, ಭೂಮಿಯ ತತ್ವ. ವಸ್ತ್ರಗಳು ಭಗವಂತನಿಗೆ, ದಿಕ್ಕುಗಳು ಏನಿದೆ ಅದೇ ಅವನಿಗೆ ವಸ್ತ್ರ. ಎಷ್ಟು ಸುಲಭವಾಗಿ ಪೂಜೆ ಆಗೋಯ್ತು. ಇನ್ನು ಹೂವು, ತುಳಸಿ ಪತ್ರ, ಏನು ಜಗತ್ತಿನಲ್ಲಿ ಅರಣ್ಯದಲ್ಲಿ ಸುಗಂಧಮಯವಾದ ಗಿಡಗಳು ಮರಗಳು ಇದೆ, ಅಲ್ಲೇನೇನು ಅರಳಿದೆ ಹೂವುಗಳು, ಆ ಹೂವೆಲ್ಲ ಭಗವಂತನ ಪೂಜೆ. ಕೂತ್ಕಡಿಯಾಗೋಯ್ತಲ್ರಿ, ಮನಸ್ಸಲ್ಲಿ ಅಂದ್ಕೊಂಬಿಟ್ರೆ ಸುಲಭವಾಗಿ. ಇನ್ನು ಭಗವಂತನಿಗೆ ನೈವೇದ್ಯ, ಜಗತ್ತಿನಲ್ಲಿ ಏನು ಬೆಳೆ ಬೆಳೀತಾರೆ, ತೆನೆಗಳು ಬಂದಿದೆ, ಅದೆಲ್ಲ ಭಗವಂತನ ನೈವೇದ್ಯ ಅಂದ್ಕೊಂಬಿಡೋದು ಮನಸ್ಸಿನಲ್ಲಿ. ಆಗೋಯ್ತಲ್ಲ ಪೂಜೆ ಹಾಗಾದರೆ. ದೀಪ, ಏನು ಮಿಂಚು ಬರುತ್ತಲ್ಲ, ಅದೇ ಮಿಂಚೆ ಭಗವಂತನಿಗೆ ದೀಪ. ಜಾಗಟೆ, ಗಂಟೆಗಳು, ಗುಡುಗು ಸಿಡಿಲುಗಳೇ ಗಂಟೆಗಳಾಗೋಯ್ತು, ಜಾಗಟೆ ಆಗೋಯ್ತು. ಎಷ್ಟು ಸುಲಭವಾಗೋಯ್ತು ರೀ ಭಗವಂತನ ಪೂಜೆ ಹಾಗಾದರೆ. ಇದಕ್ಕೆ ವ್ಯಾಪ್ತೋಪಾಸನೆ. ಮನೆಯಲ್ಲಿ ಒಂದು ಪುಸ್ತಕ ಇತ್ತು, ಭಾಳ ಚಿಕ್ಕ, ನಾನು ಓದಿದೆ. ಈ ವಾಕ್ಯಗಳು ನೀವು ಮೊದಲು ಓದಿದ್ದದು ಅಂದುಕೊಂಡೆ. ನಾಳೆ ದಿನ ನಾನು ಹೀಗೆ ಪೂಜೆ ಮಾಡಬೇಕು ಅಂದ್ಕೊಂಡೆ. ಮುಂದಿನ ವಾಕ್ಯವೇ ಇತ್ತು, ಈ ಬಗೆಯ ಪೂಜೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಅಂತ, ನಮಗಲ್ಲ ಇರ್ತಕ್ಕಂಥದ್ದು. ಅದನ್ನು ತಂದೆಯವರು ಬೇರೆ ರೆಡ್ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದರು, ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ, ನಮಗಲ್ಲ ಪೂಜೆ. ವ್ಯಾಪ್ತೋಪಾಸನೆ ಇರ್ತಕ್ಕಂಥದ್ದು. ಅದರಲ್ಲಿ ವ್ಯಾಸರಾಜರು ವಿಜಯನಗರದಲ್ಲಿ ದೊಡ್ಡ ತುಳಸಿ ತೋಟ ಮಾಡಿದ್ದಾರೆ. ದೊಡ್ಡ ತುಳಸಿ ತೋಟ ವಿಜಯನಗರದಲ್ಲಿ. ಒಂದು ತುಳಸಿ ಗಿಡ ನೋಡಿದ್ರೆ ಸಂತೋಷವಾಗುತ್ತೆ, ಸಾವಿರಾರು ತುಳಸಿ ಗಿಡ ನೋಡಿದ್ರೆ. ಕುಂಭಕೋಣದಿಂದ ಸುರೇಂದ್ರರು ಬಂದರು, ನೋಡಿದ್ರು ತುಳಸಿ ತೋಟವನ್ನು, ಸಂತೋಷವಾಯಿತು ಅವರಿಗೆ. ಅಷ್ಟೇ. ನಂತರ ಶಿಷ್ಯ, ವ್ಯಾಸರಾಜರ ಶಿಷ್ಯ ಶುಚಿಯಾಗಿ ಒಳ್ಳೆಯ ಹರಿವಾಣದಲ್ಲಿ ತುಂಬ ತುಳಸಿಯನ್ನು ಬಿಡಿಸ್ಕೊಂಬಂದು ಇಟ್ಟ ಅಲ್ಲಿ. ವ್ಯಾಸರಾಜರು ಹೇಳಿದ್ರು, ಯಾಕೋ ನಿರ್ಮಾಲ್ಯ ಬಿಡಿಸ್ಕೊಂಬಂದಿದೀಯಾ ಅಂದರು. ಇಲ್ಲ ಸ್ವಾಮಿ, ಬುದ್ಧಿ ತುಳಸಿ ಗಿಡದ ತಂದಿದ್ದೀನಿ, ನಿರ್ಮಾಲ್ಯ ಕಣೋ ಅಂದರು. ಯಾಕೆ? ಸುರೇಂದ್ರ ತೀರ್ಥರು ಕುಂಭಕೋಣದಿಂದ ಬಂದು, ಸುರೇಂದ್ರ ತೀರ್ಥರು ಯಾರು, ನಾವು ರಾಘವೇಂದ್ರ ವಿಜಯ ಹೇಳಿದ್ದೆ ನಾನು, ವಿಜಯೇಂದ್ರರ ಗುರುಗಳು ಸುರೇಂದ್ರರು. ಅವರು ಬಂದು ಏನು ಮಾಡಿದ್ದಾರೆ, ವಿಜಯನಗರಕ್ಕೆ ಬಂದವರು ತುಳಸಿ ತೋಟ ನೋಡಿ ಆ ತೋಟವನ್ನೇ ಮೂಲ ರಾಮದೇವರಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಅದು ವ್ಯಾಸರಾಜರಿಗೆ ಹೇಗೆ ಗೊತ್ತಾಗಬೇಕು ನೋಡೋ, ಸುರೇಂದ್ರರು ತುಳಸಿ ತೋಟನೇ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ, ಇದು ನಿರ್ಮಾಲ್ಯ ಅಂದರು. ನೋಡಿ ಯಾವ ರೀತಿ ಇದೆ ವ್ಯಾಪ್ತೋಪಾಸನೆಯ ಚಿಂತನೆ ಇರ್ತಕ್ಕಂಥ. ಈ ಬಗೆಯ ಚಿಂತನೆ ಮಾಡು ಪರೀಕ್ಷಿತ್ ರಾಜನಿಗೆ ಹೇಳಿದರು. ನಾವು ಮಾಡಿಕೊಳ್ತಕ್ಕಂತಹ ಹೃದಯದಲ್ಲಿ ಬಿಂಬರೂಪಿಯಾದ ಭಗವಂತ ಇದ್ದಾನಲ್ಲ, ಅವನಿಷ್ಟು ಕೆಲಸ ಮಾಡಿಸ್ತಿರೋನು ಅವನೇ. ಪ್ರಾಣಿನಾಮಂತರಾತ್ಮೆ ಉಪನಿಷತ್ ಹೇಳುತ್ತೆ, ಏಕೋದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಎಲ್ಲ ಜೀವಿಗಳ ಹೃದಯ ಗುಹಾದಲ್ಲಿ ಇದ್ದು ಸಮಸ್ತ ಚೇಷ್ಟ ವ್ಯಾಪಾರಕ್ಕೆ ಅವನೇ ಕಾರಣ. ಅಲ್ಲಿಗೆ ಮಾಡಿಕೊಳ್ತಿರೋದು ಯಾರಿಗೆ? ಅವನು ಶಕ್ತಿ ಕೊಟ್ಟಾಗ ದೃಷ್ಟಿ. ಅವನು ಏನು ಮಾಡ್ತಾನೆ ವ್ಯಾಪಾರ, 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಇವುಗಳಿಂದ ಮಾಡುವ ಎಲ್ಲ ಕೆಲಸವೂ ಕೂಡ ಅವನಿಂದಲೇ ಆಗ್ತಾ ಹೋಗೋದು. ಅವನನ್ನು ನೋಡಬೇಡವೇನ್ರಿ ನಾವು ಹೇಗಿದ್ದಾನೆ ಜೀವದಲ್ಲಿ ಅಂತರ್ಯಾಮಿಯಾಗಿ. ಯಾವುದೋ ಒಂದು ದೊಡ್ಡ ಸಮಾರಂಭ ಆಗಿದೆ, ವ್ಯವಸ್ಥೆ ಮಾಡಿದ್ದಾರೆ, ಬಹಳ ಅಚ್ಚುಕಟ್ಟಾಗಿದೆ, ವಿಜೃಂಭಣೆಯಾಗಿದೆ, ಸಾವಿರಾರು ಜನ ಬಂದು ಊಟ ಮಾಡಿದ್ದಾರೆ, ಊಟೋಪಚಾರ ವ್ಯವಸ್ಥೆ, ಆದರ ಗೌರವ ವಿಶ್ವಾಸ ಎಲ್ಲ ಚೆನ್ನಾಗಿದೆ. ಅದು ಯಾರು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಕಾಣಿಸ್ತಾ ಇಲ್ಲ, ಎಲ್ಲೋ ಇದ್ದಾರೆ ಅವರು. ಅಷ್ಟು ಜನದಲ್ಲಿ ಯಾರಿಗಾರು ಒಬ್ರಿಗಾದರೂ ಅನ್ಸುತ್ತಲ್ವ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ವ್ಯವಸ್ಥೆ, ನೋಡಬೇಕಲ್ಲ ಅವ್ರನ್ನ ಅಂದೇ ಅನ್ಸುತ್ತಲ್ಲ. ಹಾಗೆ ಈ ಜೀವ ಶರೀರದಲ್ಲಿ ಬಂದು ಸೇರಿಕೊಂಡು ಶರೀರದಿಂದ ಜೀವ ಬೇರೆಯಾಗೋ ತನಕ ಎಷ್ಟು ಬಾರಿ ಓಡಾಡಿರ್ತೀವಿ, ಎಷ್ಟು ಬಾರಿ ಉಸಿರಾಡಿರ್ತೀವಿ, ಎಷ್ಟು ಊಟ ಮಾಡಿರ್ತೀವಿ, ಉಡುಗೆ ಉಟ್ಟಿರ್ತೀವಿ, ಆಭರಣ ತೊಟ್ಟಿರ್ತೀವಿ, ಎಷ್ಟು ಜನದ ಕೈಲಿ ಮಾತಾಡಿರ್ತೀವಿ, ಎಷ್ಟು ಕೆಲಸಗಳು ಮಾಡಿರ್ತೀವಿ. ಇದೆಲ್ಲ ನಿಂತು ಮಾಡಿಸ್ತಾ ಇದ್ದಾನಲ್ಲ ಯಜಮಾನ, ಅವನನ್ನು ನೋಡಬೇಕೋ ಬೇಡವ ನಾವು? ಅದೇ ಬಿಂಬಾಪರೋಕ್ಷ. ಹೃದಯದಲ್ಲಿ ಅಂತರ್ಗತನಾದ ಆ ಭಗವಂತನನ್ನು ನೋಡೋದಿದೆಯಲ್ಲ, ಅದೇ ಬಿಂಬಾಪರೋಕ್ಷ ಒಂದು. ಅಲ್ಲಿಗರ್ಥ ನಾವು ಮಾಡುವ ಸ್ನಾನ ಅದು ನಮಗಲ್ಲ, ನಮ್ಮಲ್ಲಿರುವ ಪರಮಾತ್ಮನಿಗೆ, ಭಗವಂತನಿಗೆ. ಮತ್ತು ನಮ್ಮ ಎಲ್ಲ ಇಂದ್ರಿಯಗಳ ಎಲ್ಲ ಚೇಷ್ಟೆಗಳು ಆ ಭಗವಂತನಿಂದ ಮಾಡಿಸುವುದು. ಊಟ ಮಾಡುವುದು ನಾವಲ್ಲ, ನಮಗಲ್ಲ, ಅದು ವೈಶ್ವಾನರ ಯಜ್ಞ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾನ್ ದೇಹಮಾಶ್ರಿತಃ.
ಅಂದ್ರೇನು? ವೈಶ್ವಾನರ ಎಂಬ ಹೆಸರಿನಿಂದ ಇದ್ದಾನಲ್ಲ ಸ್ವಾಮಿ, ಅವನಿಗೆ ಕೊಡುವ ನೈವೇದ್ಯ ಇರ್ತಕ್ಕಂಥದ್ದು. ಇನ್ನು ನಮಗೆಲ್ಲಿ ಜೀವ ಇರ್ತಕ್ಕಂಥ ನಾಹಂಕರ್ತ ಹರಿಕರ್ತ ಭಗವಂತ ನಿಂತು ಇಷ್ಟು ಮಾಡಿಸ್ತಾ ಇದ್ದಾನೆ. ನೀನು ಇಲ್ಲಿ ಯಾವುದೇ ಪ್ರತಿಮೆಗಳು ಯಾವುದೂ ಇಲ್ಲ ಪರೀಕ್ಷಿತ್ ರಾಜ. ಅಪ್ರತೀಕಾಲಂಬನ, ಇದು ಈ ಚಿಂತನೆಯನ್ನು ಮಾಡು. ಹೃದಯದಲ್ಲಿ ಇರುವ ಭಗವಂತನನ್ನು ಧ್ಯಾನ ಮಾಡು. ಅಷ್ಟದಳದ ಕಮಲದಲ್ಲಿ ಕಟ್ಟಿ ಚಪ್ರಂಗಳನೆ ಹಾಕಿ ದುಷ್ಟಕೋಣನ ಶಿರವ ತರಿದು ಊರ ದೇವರ ಮಾಡಬೇಕಣ್ಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ದಾಸರು. ಅಷ್ಟದಳದ ಕಮಲ ಹೃದಯದಲ್ಲಿ ಇರ್ತಕ್ಕಂಥದ್ದು. ಆ ಕಮಲದ ಮಧ್ಯಭಾಗದಲ್ಲಿ ಇದ್ದಾನೆ ಜೀವಾಂತರ್ಯಾಮಿ. ಅಲ್ಲಿ ಕಟ್ಟಿ ಚಪ್ರಂಗಳನೆ ಹಾಕಿ ಅದಕ್ಕೆ ಸಾಧನೆಯನ್ನು ಮಾಡು. ದುಷ್ಟ ಕೋಣ ಯಾರು? ಕಾಮ, ಕ್ರೋಧ, ಲೋಭ, ಮೋಹ ಇವರನ್ನೆಲ್ಲ ದುಷ್ಟರನ್ನು ಕತ್ತರಿಸಿ ಹಾಕಿಬಿಡು. ಊರ ದೇವರ ಮಾಡಬೇಕಣ್ಣ. ಈ ಶರೀರವೇ ಒಂದು ಊರು ಮಾಡು ದೇವರನ್ನ. ಇದು ಹೃದಯದಲ್ಲಿರುವ ಭಗವಂತನ ಉಪಾಸನೆ. ಅದು ವ್ಯಾಪ್ತೋಪಾಸನೆ ಮಾಡು ಪರೀಕ್ಷಿತ್ ರಾಜ. ಆ ವ್ಯಾಪ್ತೋಪಾಸನೆ ಹೇಗೆ? ಪಾದದ ಕೆಳಗೆ ಇರುವುದು ಪಾತಾಳ, ಭಗವಂತನ ಪಾದದ ಕೆಳಗೆ ಇರುವುದು ಪಾತಾಳ. ರಸಾತಳ ಮಹಾತಳಗಳು ಅವನ ಪಾದ, ಅತಲ ವಿತಲಗಳು ಅವನ ತೊಡೆಗಳು, ಭೂಲೋಕ ಅವನ ಕುಕ್ಷಿ ಅಂದರೆ ಯಾವುದು? ನಾಭಿ. ಭುವರ್ಲೋಕ ಅವನ ಉದರ, ಸ್ವರ್ಲೋಕ ಅವನ ಎದೆಯ ಭಾಗ, ಮಹೋಲೋಕ ಅವನ ಭುಜಗಳು, ಮಹೋರ್ಲೋಕ, ಜನೋಲೋಕ ಅವನ ಕುತ್ತಿಗೆ, ತಪೋಲೋಕ ಅವನ ಮುಖ, ಸತ್ಯಲೋಕ ಅವನ ಶಿರಸ್ಸು. 14 ಲೋಕಗಳು, ಕೆಳಗಿನ 7 ಲೋಕಗಳು, ಅತಲ ವಿತಲ ಸುತಲ, ತಲಾತಲ, ರಸಾತಲ, ಮಹಾತಳ, ಪಾತಾಳ, ಇದಿಷ್ಟು ಕೆಳಗಿನ ಲೋಕಗಳು ಅವನ ಅವಯವಗಳು. ಇನ್ನು ಆ ನಾಭಿಯಿಂದ ಮೇಲೆ ತಲೆಯವರೆವಿಗೆ ಭೂಲೋಕ, ಭುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅವನ ಶಿರಸ್ಸು. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ. ಇಡೀ ಬ್ರಹ್ಮಾಂಡವೇ ಅವನ ಮಂದಿರ. ಧ್ಯಾನ ಮಾಡು ಈ ರೀತಿ ಎಂದರು. ಇದು ವಿರಾಟ್ ರೂಪ ಚಿಂತನೆ ಭಗವಂತನದು. ಭಾಗವತದ ಈ ಭಾಗವನ್ನು ವಾದಿರಾಜರು ಅಚ್ಚ ಕನ್ನಡದಲ್ಲೇ ಮಾಡಿಕೊಟ್ಟಿದ್ದಾರೆ. ವಿರಾಟ್ ರೂಪ ಚಿಂತನೆ ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ಹೇಳ್ಕೋಬೇಕು ಅನ್ನೋದನ್ನು ವಾದಿರಾಜರು ಇದನ್ನು ಕೀರ್ತನೆಯಲ್ಲಿ ಕೊಡ್ತಾ ಹೋಗ್ತಾರೆ. ಹೀಗೆ ಚಿಂತನೆ ಮಾಡು, ನಿನಗೆ ಒಳ್ಳೆಯದಾಗತ್ತೆ. ನಾಡಿಗಳಲ್ಲಿರುವ ಭಗವದ್ ರೂಪಗಳನ್ನು ಚಿಂತಿಸು. ಎಡಭಾಗದಲ್ಲಿ 36,000 ನಾಡಿಗಳಿವೆ, ಬಲಭಾಗದಲ್ಲಿ 36,000 ನಾಡಿಗಳಿವೆ, ಮಧ್ಯದಲ್ಲಿ ಸುಷುಮ್ನಾ ನಾಡಿ ಇದೆ. ಎಲ್ಲ ಅಗ್ನಿಗಳನ್ನು ಏಕೀಭವಿಸಿ ಆ ಅಗ್ನಿಯನ್ನು ನಾಭಿಗೆ ತಂದುಕೊಂಡು ಅಲ್ಲಿ 6 ದಳದ ಕಮಲ ಇದೆ. ಅಲ್ಲಿಂದ ಸುಷುಮ್ನಾ ನಾಡಿಯ ಮೂಲಕ ಇನ್ನು ಹೃದಯಕ್ಕೆ ತೆಗೆದುಕೊಂಡು ಆ ಪ್ರಾಣವನ್ನು ತಲೆಯ ತುತ್ತ ತುದಿಯಲ್ಲಿ 12 ದಳದ ಕಮಲ ಇದೆ. ಆ ತಲೆಯ ಮಧ್ಯಭಾಗದ ಸುಳಿ ಇದೆಯಲ್ಲ ಬ್ರಹ್ಮರಂಧ್ರ, ಅಲ್ಲಿಂದ ನೀನು ದೇಹತ್ಯಾಗ ಮಾಡು. ಇದನ್ನು ಮುಂದೆ 12ನೇ ಸ್ಕಂದದಲ್ಲಿ ಜ್ಞಾಪಿಸ್ತಾರೆ. ಚಿಂತಿಸಬೇಡ, ಎಲ್ಲ ಅಗ್ನಿಗಳನ್ನು ಏಕೀಭವಿಸು. ಪ್ರಾಣಗಳು ಎಷ್ಟಿವೆ? 2ನೇ ಸ್ಕಂದ ಇದೆಯಲ್ಲ ಭಾಗವತದಲ್ಲಿ ಶಾಸ್ತ್ರದ ನೆಲೆಗಟ್ಟು 2ನೇ ಸ್ಕಂದ. 3, 5, 7, 11ನೇ ಸ್ಕಂದಗಳು ಒಳ್ಳೆ ಫಿಲಾಸಫಿಕಲ್ ಡೆಪ್ತು ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ತತ್ವದ ಚಿಂತನೆಯ ಆಳಕ್ಕೆ. ಉಳಿದಿದ್ದೆಲ್ಲ ಭಗವಂತನ ಮಹಿಮೆಯ ಕಥಾಭಾಗಗಳೆಲ್ಲವೂ ಕೂಡ. ಹೀಗೆ ಧ್ಯಾನ ಮಾಡು ಭಗವಂತನನ್ನು. ಭಗವಂತನ ಧ್ಯಾನವನ್ನು ಈ ರೀತಿ ಮಾಡದೆ ಭಗವಂತನನ್ನು ನೋಡು. ದೇವರನ್ನು ನೋಡದೇ ಇರುವ ಕಣ್ಣುಗಳು ನವಿಲುಗರಿಯ ಕಣ್ಣುಗಳು. ನೋಡ್ರಿ, ದೇವರನ್ನು ನೋಡ್ಬೇಕಂತೆ, ಕಣ್ಣು ಕೊಟ್ಟಿರೋದ್ರಿಂದ ದರ್ಶನ ಮಾಡಬೇಕಂತೆ. ಭಗವಂತನ ಕಥೆಗಳನ್ನು ಕೇಳದೇ ಇರುವ ಕಿವಿಗಳು ಕತ್ತಲೆಯ ಗುಹೆ ಗವಿ ಇದ್ದಂತೆ. ಭಗವಂತನನ್ನು ಮುಟ್ಟಿ ಪೂಜೆ ಮಾಡದೇ ಇರುವ ಕೈಗಳು ಹೆಣದ ಕೈಗಳು. ಭಗವಂತನ ಮಂದಿರಕ್ಕೆ ಹೋಗದೇ ಇರುವ ಕಾಲುಗಳು ಮರದ ಕಾಲುಗಳು. ನಾಲಿಗೆಯಲ್ಲಿ ಭಗವಂತನನ್ನು ಸ್ಮರಿಸದೇ ಇದ್ದರೆ ಅದು ನಾಲಿಗೆಯಲ್ಲ, ಕಪ್ಪೆಯ ನಾಲಿಗೆ. ಕಪ್ಪೆ ಶಬ್ದ ಮಾಡ್ತಿರುತ್ತಲ್ಲ ಅದರಂತೆ. ಭಗವಂತ ಎಷ್ಟು ವ್ಯವಸ್ಥೆ ಮಾಡಿದ್ದಾನೆ. ಉಸಿರಾಟಕ್ಕೆ ಅಂಗಗಳು ಕೊಟ್ಟಿದ್ದಾನೆ. ಉಸಿರಾಡ್ತಾ ಇರ್ತೇವೆ. ಆ ಉಸಿರೇನಾದ್ರು ಹೋಯಿತು ಅಂದ್ರೆ ನಿಂತು ಹೋಯ್ತಲ್ಲಿಗೆ. ಅವನ ಕೃಪೆ ಇನ್ನೆಷ್ಟು ದೊಡ್ಡದು. ಆ ಒಂದೊಂದು ಉಸಿರಿಗೂ ಕೂಡ ದೇವರನ್ನು ಧ್ಯಾನ ಮಾಡದೆ ಹೋದರೆ ಅದು ಶ್ವಾಸಕೋಶಗಳಲ್ಲ, ಕಮ್ಮಾರನ ಕುಲುಮೆಯ ತಿದಿ ಚರ್ಮದ ಚೀಲ ಇದ್ದಂತೆ. ಬುಸ್ ಬುಸ್ ಅಂತ ಗಾಳಿ ಬರುತ್ತೆ. ಏನು ಪ್ರಯೋಜನ ಆಯಿತು? ಎಷ್ಟು ಬಾರಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಹೋಗಬೇಕು. ಸತತವಾಗಿ ಸ್ಮರಣೆ ಮಾಡು, ಸತತವಾಗಿ ಕೇಳು, ಸತತವಾಗಿ ಶ್ರವಣ ಮಾಡು, ಸತತವಾಗಿ ನೋಡು, ಪೂಜೆ ಮಾಡು. ಹೀಗೆ ಭಗವಂತನ ಮಹಿಮೆಗಳನ್ನ ಹೇಳ್ತಾ ಬಂದಾಗ ಆಗ ರಾಜ ಕೇಳ್ತಾನೆ ಶುಕರನ್ನ, ಸ್ವಾಮಿ
ಭಗವಂತನನ್ನೇ ಇಷ್ಟು ಧ್ಯಾನ ಮಾಡಬೇಕು ಅಂದ್ರಿ ಯಾಕೆ, ಯಾವಾಗ ಬಂತು ಇವೆಲ್ಲ, ಇದೆಲ್ಲ ವ್ಯವಸ್ಥೆ ಮಾಡಿದವರು ಯಾರು, ಹೇಗೆ ಬಂತು ಅಂದಾಗ ಆಗ ಹೇಳ್ತಾರೆ ಶುಕರು, ಪರೀಕ್ಷಿತ್ ರಾಜ, ಇದನ್ನು ಹಿಂದೆ ಬ್ರಹ್ಮದೇವರು ನಾರದರಿಗೆ ಹೇಳಿದರು. ನಾರದರು ಪ್ರಶ್ನೆಯನ್ನು ಮಾಡ್ತಾರೆ ಇದರ ಬಗ್ಗೆ ಎಲ್ಲ, ಅದಕ್ಕೆ ಬ್ರಹ್ಮದೇವರು ಹೇಳಿದರು. ಬ್ರಹ್ಮದೇವರಿಗೆ ಯಾರು ಹೇಳಿದ್ದಾರೆ? ಪರಮಾತ್ಮನೇ ಹೇಳಿದ್ದಾನೆ. ಅಲ್ಲಿಗೆ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿ, ಪರಮಾತ್ಮ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಾರದರಿಗೆ, ನಾರದರಿಂದ ವೇದವ್ಯಾಸರಿಗೆ, ಉಪದೇಶ ಅಲ್ಲ ಪ್ರಾರ್ಥನಾ ರೂಪವಾಗಿ ವೇದವ್ಯಾಸರು ಗ್ರಂಥ ರೂಪದಲ್ಲಿ ಬರೆದು ಶುಕರಿಗೆ ಹೇಳಿದರು. ಶುಕರು ಪರೀಕ್ಷಿತ್ ರಾಜನಿಗೆ ಹೇಳಿದರು. ಸೂತರು ಹೇಳ್ತಾ ಇದ್ದಾರೆ ನೈಮಿಷಾರಣ್ಯದಲ್ಲಿ, ಶುಕರು ಪರೀಕ್ಷಿತ್ ರಾಜನಿಗೆ ಈ ಭಾಗವತವನ್ನು ಹೇಳಿದಾಗ ನಾನು ಕೂಡ ಅಲ್ಲಿದ್ದೆ ಅಂತಾರೆ. ಅಲ್ಲಿ ಕೇಳ್ಕೊಂಬಂದಿದ್ದಾರೆ ಸೂತರು, ನಾನು ಕೂಡ ಅಲ್ಲಿ ಕೇಳಿದೆ, ಶುಕಸ್ಥಲದಲ್ಲಿ ಈ ವಿಚಾರವನ್ನು ಕೇಳಿದೆ ಅಂತ ಹೇಳಿದರು. ಭಾಗವತ ಬಂದು ಚಾನಲ್ ನೋಡ್ರಿ ಹೇಗಿದೆ, ಪರಮಾತ್ಮನಿಂದಲೇ ಬಂದಿದೆ. ಹಾಗಾದರೆ ಭಗವಂತ ನಾರದರಿಗೆ ಹೇಳಬೇಕಾದ್ರೆ ನಾರದರ ಪೂರ್ವಜನ್ಮ ವೃತ್ತಾಂತ ಇವೆಲ್ಲವೂ ಕೂಡ ಬಂದಿದೆ. ನಾರದರು ಮೊದಲು ಹೀಗಿದ್ದವರಲ್ಲ, ಒಬ್ಬ ಶೂದ್ರ ಸ್ತ್ರೀಯ ಬಾಲಕನಾಗಿ ಹುಟ್ಟಿದ್ದಾರೆ. ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಆಕೆ ಊಳಿಗ ಕೆಲಸ ಮಾಡ್ತಾ ಇರಬೇಕಾದ್ರೆ ಅನೇಕ ಋಷಿಗಳು ಜ್ಞಾನಿಗಳು ಅವರ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಒಂದೊಂದು ಚಾತುರ್ಮಾಸ್ಯ ಅಲ್ಲೇ ಕಳೀತಾ ಇದ್ದಾರೆ. ಆಗ ಹೋಗಬೇಕಾದ್ರೆ ಈ ಬಾಲಕನನ್ನು ನೋಡಿ ಅವನ ತಲೆಯ ಮೇಲೆ ಕೈ ಹಸ್ತವನ್ನು ಇಟ್ಟು ದೇವರನ್ನು ನೋಡೋದು ಹೇಗೆ ಅಂತ ಹೇಳಿಕೊಟ್ಟು ಹೊಟ್ಟೋದ್ರು, ಮಂತ್ರೋಪದೇಶ ಮಾಡಿದ್ರು. ತಾಯಿ ಅನಾಮತ್ತಾಗಿ ಸತ್ತು ಹೋದಳು. ಈ ಬಾಲಕನಿಗೆ ಯಾರೂ ರಕ್ಷಕರಿಲ್ಲ. ಆದರೆ ದೇವರನ್ನು ಕಂಡುಕೊಳ್ಳುವ ಬಗೆ ಮಂತ್ರ ಉಪದೇಶವಾಗಿತ್ತಲ್ಲ. ಆ ಬಾಲಕ ಹೋಗಿ ಹೇಳ್ತಾನೆ, ಅರಣ್ಯದಲ್ಲಿ ಕುಳಿತುಕೊಂಡ ಗಟ್ಟಿಯಾಗಿ ಅಳ್ತಾ ಇದ್ದಾನೆ. ಅಶರೀರವಾಣಿಯಾಯಿತು, ಮಗು ನಿನ್ನ ನಿಷ್ಠೆ ಭಕ್ತಿ ಚೆನ್ನಾಗಿದೆ, ಈ ಜನ್ಮದಲ್ಲಿ ನೀನು ನೋಡೋಕ್ಕೆ ಸಾಧ್ಯ ಇಲ್ಲ, ಈ ಜನ್ಮ ಕಳ್ಕೊ, ಮುಂದಕ್ಕೆ ನಿನಗೆ ಒಳ್ಳೆ ಜನ್ಮ ಕೊಡ್ತೀನಿ ಅಂತಾಯಿತು. ಆ ಬಾಲಕ ಅರಣ್ಯದಲ್ಲಿಯೇ ಕಾಲ ಕಳೆದು ಮುಂದೆ ನಾರದರಾಗಿ ಹುಟ್ಟು ಬಂದಿದ್ದಾನೆ. ನೋಡ್ರಿ, ನಾರದರು ಮಹಾಭಾರತದಲ್ಲಿ ನಾರದರ ಪಾತ್ರ ಮತ್ತು ಬ್ರಹ್ಮದೇವರ ವಿಚಾರಗಳು ತುಂಬ ಬರ್ತಿರುತ್ತೆ ಯಾವಾಗಲೂ ಕೂಡ. ನಾರದರು ವೇದವ್ಯಾಸರಿಂದ ಎಲ್ಲ ಬ್ರಹ್ಮದೇವರಿಂದ ತಿಳಿದು ಅದನ್ನು ತಿಳ್ಕೊಳ್ತಾ ಬಂದರು. ವೇದವ್ಯಾಸರಿಗೆ ಹೇಳಿದ್ರು, ಗ್ರಂಥ ರೂಪದಲ್ಲಿ ಕೊಟ್ಟರು. ಪರಮಾತ್ಮ ಹಾಗಾದರೆ ಹೇಳ್ತಾ ಹೋಗ್ತಾನೆ, ಪರೀಕ್ಷಿತ್ ರಾಜ ಕೇಳ್ತಾನೆ ಶುಕರನ್ನು, ಭಗವಂತ ಹಾಗಾದರೆ ಇನ್ನು ಯಾವ ಯಾವ ಕಾರ್ಯವನ್ನು ಮಾಡಿದ್ದಾನೆ, ಹೇಗೆ ಹೇಗೆ ಮಾಡಿದ್ದಾನೆ, ಅದು ಎಲ್ಲೆಲ್ಲಿದೆ ಅಂತ ಹೇಳಿದಾಗ ಹೇಳ್ತಾ ಹೋಗ್ತಾರೆ ಪರೀಕ್ಷಿತ್ ರಾಜನಿಗೆ, ಮಹಾರಾಜ ಮತ್ಸ್ಯ ರೂಪವನ್ನು ತಾಳಿದ್ದಾನೆ ಸ್ವಾಮಿ, ವೇದಗಳನ್ನು ಉದ್ಧಾರ ಮಾಡಿದ್ದಾನೆ ಭಗವಂತ. ಹಯಗ್ರೀವ ಎಂಬ ರಾಕ್ಷಸ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಮುಳುಗಿದ್ದಾಗ ಭಗವಂತ ಮೀನಿನ ರೂಪವನ್ನು ತಾಳಿ ಸಮುದ್ರದಲ್ಲಿ ಮುಳುಗಿ ವೇದವನ್ನು ತಂದು ಬ್ರಹ್ಮದೇವರಿಗೆ ಕೊಟ್ಟ, ವೇದವನ್ನು ಉಪದೇಶಿಸಿದ, ವೈದಿಕ ಧರ್ಮ ಉದ್ಧರಿಸಿದ. ಮತ್ಸ್ಯಕ ರೂಪಲ ಯೋಧ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ. ಮತ್ಸ್ಯರೂಪದ ಕಥೆ 8ನೇ ಸ್ಕಂದದಲ್ಲಿ ದೀರ್ಘವಾಗಿ ಬಂದಿದೆ. ಇನ್ನು ಕೂರ್ಮ ದೇವತೆಗಳಿಗೆ ಅಮೃತ ಬರುವ ಸಲುವಾಗಿ ಮಂದರ ಪರ್ವತ ಸಮುದ್ರದಲ್ಲಿ ಮುಳುಗಿ ಹೋಗ್ತಿದ್ದಾಗ ಆ ಪರ್ವತವನ್ನು ಮೇಲಕ್ಕೆ ಎತ್ತಿ ನಿಂತ. ದೇವತೆಗಳು ರಾಕ್ಷಸರು ಪರ್ವತವನ್ನು ಕಡೆದರು. ಸ್ವಾಮಿ ಆಮೆಯಾಗಿ, ಎಂಥ ರೂಪ ಅಂದರೆ ಭಗವಂತನದು. ನಾವೆಲ್ಲ ನೋಡ್ತೀವಲ್ಲ, ಒಂದು ತಟ್ಟೆಗಲ ಆಮೆ ಅಲ್ಲ, ಒಂದು ಊರಗಲ ಆಮೆ. ಅದನ್ನು ಹೊತ್ತು ನಿಂತ ಕನಕದಾಸರು ಅದನ್ನೇ ಹೇಳ್ತಾರೆ, ದೊಡ್ಡ ಮಡುವಿನೊಳಗೆ ನಮ್ಮ ರಂಗ ಗುಡ್ಡವ ಹೊತ್ತುಕೊಂಡು ನಿಂತಾನ್ಯ ಅಂದರು. ಗುಡ್ಡ ಹೊತ್ಕೊಂಡು ನಿಂತ್ಕೊಂಡ್ರಂತೆ ಸ್ವಾಮಿ. ಕೂರ್ಮನಾಗಿ ಸ್ವಾಮಿ ಅಮೃತ ಬರುವಂತೆ ಮಾಡಿದ ಕೂರ್ಮ ಅವತಾರದ ಕಥೆ ಅದು ಕೂಡ 8ಮ ಸ್ಕಂದದಲ್ಲಿ ಬಂದಿದೆ. ವರಾಹ ಅವತಾರ 2 ಬಾರಿ ವರಾಹ ಅವತಾರ ಆಗಿದೆ. ಇಬ್ಬರು ಹಿರಣ್ಯಾಕ್ಷರು. ಮೊದಲು ಯಜ್ಞವರಾಹನಾಗಿ ಬಂದ, 2ನೇ ಬಾರಿ ಶ್ವೇತವರಾಹನಾಗಿ ಬಂದ. 2 ಬಾರಿಯೂ ಭೂಮಿಯನ್ನು ಉದ್ಧರಿಸಿದ್ದಾನೆ. ವರಾಹಾವತಾರದ ದಿವ್ಯ ಕಥೆ 3ನೇ ಸ್ಕಂದದಲ್ಲಿ ಬಂದಿದೆ. ಇನ್ನು ದೇವತೆಗಳು, ಲೋಕ ಜಗತ್ತು ಅವನನ್ನು ಪೂಜಿಸಬೇಕು, ಅವನ ಅನುಗ್ರಹ ಆಗಬೇಕು, ದುಷ್ಟರನ್ನು ಸಂಹಾರ ಮಾಡಬೇಕು, ಭಕ್ತರನ್ನು ಉದ್ಧರಿಸಬೇಕು, ಪೂಜಿಸಿಕೊಳ್ಳಬೇಕು ಅಂತ ಹೇಳಿ ಸ್ವಾಮಿ ಕಂಬದಿಂದ ಆವಿರ್ಭವಿಸಿ ಬಂದು ಚಾಪೆ ಕಡ್ಡಿಯನ್ನು ಸೀಳಿದಂತೆ ಹಿರಣ್ಯಕಶಿಪುವನ ಉದರವನ್ನು ಬಗೆದು ಪ್ರಹ್ಲಾದನನ್ನು ಸಂತೈಸಿದಂತಹ ದಿವ್ಯವಾದ ನರಸಿಂಹಾವತಾರದ ಕಥಾಭಾಗ 7ಮ ಸ್ಕಂದದಲ್ಲಿ ಬಂದಿದೆ ಅಂತ ಹೇಳಿದ್ರು. ಭಗವಂತ ಅವತಾರ ಮಾಡಿದ್ದಾನೆ. ಇನ್ನು ವ್ಯಕ್ತಿಗೆ ನಾನು, ನನ್ನನ್ನು, ನನ್ನಿಂದ, ನನಗೆ, ನನಗೋಸ್ಕರ, ನನ್ನಲ್ಲಿ ಈ ನಾನು ಅನ್ನೋದು ಹೋಗಬೇಕು. ವ್ಯಕ್ತಿಗೆ ದುಃಖ ಯಾವಾಗ ಬರುತ್ತೆ ಅಂದರೆ ನಾನು ಎನ್ನುವ ಅಹಂಕಾರ, ನನ್ನದು ಎನ್ನುವ ಮಮಕಾರ, ಇದೆರಡು ಹೋಗಬೇಕಂತೆ.
ಅದನ್ನು ಬಲಿಚಕ್ರವರ್ತಿಯಲ್ಲಿ ತುಂಬ ಇತ್ತದು. ಆ ಬಲಿಚಕ್ರವರ್ತಿಯನ್ನು ಅವನಲ್ಲಿರುವ ಅಹಂಕಾರವನ್ನು ಕಡಿಮೆ ಮಾಡಲು ಸುಗ ವಾಮನನಾಗಿ ಬಂದು ದಾನವನ್ನು ಬೇಡಿ ಅವನನ್ನು ಉದ್ಧರಿಸಿದಂತಹ ರೂಪ ಯಾವುದಪ್ಪ ಅಂದರೆ ದಿವ್ಯವಾದ ವಾಮನಾವತಾರದ ಕಥೆ ಅಷ್ಟಮ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದಾಗಿದೆ. ಇನ್ನು ಕಪಿಲಾವತಾರ ಮಧ್ಯದಲ್ಲಿ ಬಂದಿರೋದು. ಕ ಬ್ರಹ್ಮದೇವರು, ಪಿ ರುದ್ರದೇವರು, ಲ ಆನಂದ ಮತ್ತು ಜ್ಞಾನವನ್ನು ಕೊಡುವ ರೂಪ ಕಪಿಲ. ಸಂಸಾರ ಬಂಧನವನ್ನು ತಪ್ಪಿಸುವ ಮಾರ್ಗವನ್ನು ಹೇಳಿಕೊಟ್ಟಿರುವ ದಿವ್ಯ ಕಥಾನಕ ಕಪಿಲೋಪದೇಶ, ಕಪಿಲಾವತಾರ. ಅದು 3ನೇ ಸ್ಕಂದದಲ್ಲಿ ದೀರ್ಘವಾಗಿ ಬಂದಿದೆ. ಇನ್ನು ಮಾನವ ಜನ್ಮದ ಸಾರ್ಥಕತೆ ಹೇಗಿದೆ ಏನು ಎನ್ನುವುದನ್ನು ಸ್ವಾಮಿ ಋಷಭಾವತಾರವನ್ನು ಕೈಗೊಂಡಿದ್ದಾನೆ. ನೋಡ್ರಿ, ಭಾಗವತದಲ್ಲಿ ಇನ್ನೆಷ್ಟು ಭಗವಂತ ಅವತಾರಗಳು, ಇದು 5ನೇ ಸ್ಕಂದದಲ್ಲಿ ಬರುತ್ತಿರೋದು ಅಂತ ಹೇಳ್ತಾ ಬಂದರು. ಮುಂದಕ್ಕಿನ್ನ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಅವರ ಹತ್ರ ಇರೋದೆಲ್ಲ ಪಡೆದು ಎಲ್ಲ ಋಷಿಗಳಿಗೆ ಬ್ರಾಹ್ಮಣರಿಗೆ ಹಂಚಿದಂತಹ ದಿವ್ಯವಾದ ಪರಶುರಾಮ ದೇವರ ಅವತಾರದ ಕಥಾ ಅದು 9ನೇ ಸ್ಕಂದದಲ್ಲಿ ಬಂದಿದೆ. ಗುರುವರ್ಥೇ ತ್ಯಕ್ತರಾಜ್ಯೋ, ಗುರು ಅಂದರೆ ದಶರಥ. ದಶರಥನಿಗೋಸ್ಕರ ರಾಜ್ಯವನ್ನು ತ್ಯಾಗ ಮಾಡಿ ರಾವಣ ಕುಂಭಕರ್ಣರು ಇರುವ ಜಾಗದಲ್ಲೇ ಹೋಗಿ ಸಂಹಾರ ಮಾಡಿ ಹನುಮಂತ ದೇವರ ಜೀವೋತ್ತಮತ್ವವನ್ನು ಪ್ರಕಟಪಡಿಸಿದಂತಹ ಅತ್ಯಂತ ದಿವ್ಯವಾದ ರಾಮಾವತಾರದ ದಿವ್ಯ ಕಥಾನಕ ಸೂರ್ಯ ವಂಶದ ಕಥೆ ಅದು 9ನೇ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದು. ಇನ್ನು ಭಾಗವತದ ಹೃದಯ ಕೃಷ್ಣಾವತಾರ ಅತಿ ದೊಡ್ಡದು. ದಶಮ ಸ್ಕಂದ, ಏಕಾದಶ ಸ್ಕಂದದಲ್ಲಿ. ದಶಮ ಸ್ಕಂದದಲ್ಲಿ 103 ಅಧ್ಯಾಯಗಳು, ಏಕಾದಶ ಸ್ಕಂದದಲ್ಲಿ 32 ಅಧ್ಯಾಯಗಳಿಂದ ತುಂಬಿ ಬಂದಿರುವ ಕೃಷ್ಣ ಕಥೆ. ಆದೌ ದೇವಕಿ ದೇವಿ ಗರ್ಭ ಜನನಂ, ಗೋಪೀ ಗೃಹೇ ವರ್ಧನಂ, ಮಾಯಾಪೂತನಿ ಜೀವಿತಾಪಹರಣಂ, ಗೋವರ್ಧನೋದ್ಧಾರಣಂ, ಕಂಸಚ್ಛೇದನ, ಕೌರವಾದಿ ಹರಣಂ, ಕುಂತೀಸುತಾ ಪಾಲನಂ, ಏತದ್ಭಾಗವತಂ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ಕೃಷ್ಣ ಕಥೆ ದಶಮ ಸ್ಕಂದದಲ್ಲಿ ದೀರ್ಘವಾಗಿ ಬಂದಿರೋದಿನ್ನು. ಇನ್ನು ಯಾರು ವೇದಗಳನ್ನು ಕಲಿಬಾರ್ದಾಗಿತ್ತು, ಅಪಾರ್ಥಗಳನ್ನು ಹೇಳ್ತಾ ಇದ್ರು, ತಪ್ಪು ಹೇಳ್ತಾ ಇದ್ರು, ಜಗತ್ತನ್ನು ಅಜ್ಞಾನಕ್ಕೆ ತಗೊಂಡು ಹೋಗ್ತಾ ಇದ್ರು, ಆಗ ಭಗವಂತ ಬೇಗ ಇದನ್ನು ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಬುದ್ಧನಾಗಿ ನಿಂತ, ನಿರ್ವಾಣನಾಗಿ ನಿಂತು ವೇದಗಳು ಅಪ್ರಮಾಣ ಅಂದ್ಬಿಟ್ಟ ಭಗವಂತ. ಭಗವಂತನೇ ಹೀಗೆ ಹೇಳ್ಬೋದೇ ಬುದ್ಧನಾಗಿ ನಿಂತು ಅಪ್ರಮಾಣ ಅಂತ? ಏನು ಅಪ್ರಮಾಣ ಅಂದರೆ? ಅಂದರೆ ಅಕಾರವಾಚ್ಯನಾದ ಭಗವಂತನಿಗೆ ಪ್ರಮಾಣ ಅಂತ, ಅಪ್ರಮಾಣ ಅಂತ ಅರ್ಥ. ಅಲ್ಲಿಗೆ ಅಪ್ರಮಾಣ ಅಂತ ಹೇಳ್ದ ಬೌದ್ಧಾವತಾರ. ಇನ್ನು ಪೂರ್ತಿ ಧರ್ಮ ಕೆಟ್ಟು ಹೋದಾಗ, ಕಲಿಯುಗದ ಅಂತ್ಯ, ಇನ್ನು ಧರ್ಮ ನಡೆಸಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಆಗ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ, ಸಜ್ಜನರಿಗೆ ಉದ್ಧಾರಕ್ಕಾಗಿ ಸ್ವಾಮಿ ಗೌಡದೇಶ ಅಂದರೆ ಇವತ್ತಿನ ಬಿಹಾರ್ನ ಅರ್ಧ ಭಾಗ, ಪಶ್ಚಿಮ ಬಂಗಾಳ ಇದೆಯಲ್ಲ, ಆ ಪ್ರಾಂತ್ಯದಲ್ಲಿ ಗೌಡ ದೇಶ ಅಂತ ಕರೀತಾರೆ. ಆ ಪ್ರಾಂತ್ಯದಲ್ಲಿ ಸ್ವಾಮಿ ವಿಷ್ಣು ಶರ್ಮಾ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಹುಟ್ಟಿ ಲಕ್ಷ್ಮಿಯನ್ನೇ ಕುದುರೆಯನ್ನಾಗಿ ಮಾಡಿಕೊಂಡು ಕತ್ತಿಯನ್ನು ಹಿಡಿದು ದುಷ್ಟರನ್ನು ಸಂಹಾರ ಮಾಡುವ ರೂಪ ಕಲ್ಕ್ಯಾವತಾರ. ಇನ್ನೂ ಆಗಿಲ್ಲ, ಮುಂದೆ ಆಗತ್ತೆ. ಸಂಕಲ್ಪದಲ್ಲಿ ಹೇಳ್ತೀವಲ್ಲ ಬೌದ್ಧಾವತಾರೇ ಅಂತೀವಿ, ಕಲ್ಕ್ಯಾವತಾರೆ ಅನ್ನಲ್ಲ ಇನ್ನೂ. ಈ ಭಗವಂತನ 10 ಅವತಾರಗಳ ಕಥಾ ಜೊತೆಗೆ ಕಪಿಲ, ಹಯಗ್ರೀವ, ದತ್ತಾತ್ರೇಯ, ಋಷಭ, ದತ್ತ, ಧನ್ವಂತರಿ ಈ ರೂಪಗಳೆಲ್ಲವೂ ಕೂಡ ಈ ಭಾಗದಲ್ಲಿ ಬರ್ತಿದೆ. ಇದೇ ಭಗವಂತ ಮಾಡಿರುವ ಲೋಕೋಪಕಾರವಾದ ಕಥಾನಕ ಭಾಗವತದ ಸ್ಕಂದಗಳಲ್ಲಿ ಹರಡಿಕೊಂಡು ಯಾವಾಗಲೂ ಕೂಡ ಇದನ್ನು ನಾವು ಓದಬೇಕು ಅಂತ ವೇದವ್ಯಾಸ ಭಗವಂತ ಬರ್ಕೊಟ್ಟಿದ್ದಾನೆ. ಇನ್ನು ವೇದವ್ಯಾಸ ರೂಪ ಸಮಯ ಆಗ್ತಾ ಇದೆ. ವೇದವ್ಯಾಸ ರೂಪವನ್ನು ನಾಳೆ ಹೇಳಿ ಮುಂದಕ್ಕೆ ಕಥಾ ಶುರು ಮಾಡ್ತೀನಿ. ಸಮಯ ಆಗೇ ಹೋಯಿತು. ಶ್ರೀ ಹರಿಯೇ ನಮಃ. ಕೃಷ್ಣಾಯ ನಮಃ.